ನಾವು ಈ ದಿನದ ಸಂದೇಶ, ಗಾಡ್ ವಿಲ್ ಮೇಕ್ ಅ ರೂಮ್ ಫಾರ್ ಯು ಟು ಪ್ರಾಸ್ಪರ್. ಈಜಿಪ್ಟ್ ಅನ್ನುವಾಗ ಏನು ಸಮೃದ್ಧಿ, ನೋಡ್ಲಿಕ್ಕೆ ಎಲ್ಲ ಸುಖ ಅನುಭವಗಳು ಸಿಗುವಂಥದ್ದು, ಕಣ್ಣಿಗೆ ಕಾಣುವಾಗ ಸಮೃದ್ಧಿಯಾಗಿ ನೋಡ್ಲಿಕ್ಕೆ ಕಾಣಿಸ್ತದೆ. ನಿಮಗೆ ಏನು ಆಸೆ ಆಕಾಂಕ್ಷೆಗಳಿದ್ದು ಎಲ್ಲ ಈಜಿಪ್ಟಲ್ಲಿದೆ. ನಿಮಗೆ ಏನು ಬೇಕು ಎಲ್ಲಾ ಸಂಗತಿಗಳು ಈಜಿಪ್ಟಲ್ಲಿದೆ. ಇವತ್ತು ಜನ ಶಾರೀರಿಕ ಆಸೆಗಳನ್ನ ಹುಡುಕಿಕೊಂಡು ಅವರು ಜೀವಿಸ್ತಿದ್ದಾರೆ. ಅಂದ್ರೆ ಹಾಗಾದ್ರೆ ಫಸ್ಟ್ ತಿಳ್ಕೊಡ್ರಿ, ನಮ್ಮ ಲೈಫಲ್ಲಿ ರೆಹಬೂತ್ ಹೆಂಗೆ ಸಿಗ್ತದೆ ಅನ್ನುವಾಗ ಮೊದಲನೇ ಅಂಶ ತಿಳ್ಕೊಡ್ರಿ, ಮೂವ್ ಓನ್ಲಿ ಆಸ್ ಗಾಡ್ ಹ್ಯಾಸ್ ಇನ್ಸ್ಟ್ರಕ್ಟೆಡ್. ಓಕೆ, ದೇವರು ಈ ಹೊಸ ವರ್ಷದಲ್ಲಿ ನಿಜವಾಗ್ಲೂ ನಮ್ಮನ್ನು ಆಶೀರ್ವದಿಸಬೇಕೆಂಬುದಾಗಿ ದೇವರು ಬಯಸ್ತಾನೆ. ಪ್ರಿಯರೇ, ಬಹಳಷ್ಟು ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಅಭಿವೃದ್ಧಿಗೋಸ್ಕರ ನಾವು ಪ್ರಯಾಸವೇನೋ ಪಡ್ತೇವೆ, ಆದರೆ ಅಭಿವೃದ್ಧಿ ನಮ್ಮ ಜೀವಿತದಲ್ಲಿ ಬಂದಿರಲಿಕ್ಕಿಲ್ಲ. ಆದರೆ ದೇವರು ಈ ವರ್ಷದಲ್ಲಿ ನಿಮಗೋಸ್ಕರ ಒಂದು ಸ್ಥಳವನ್ನ ದೇವರು ಸಿದ್ಧ ಮಾಡಲಿಕ್ಕೆ ಹೋಗ್ತಿದ್ದಾನೆ. ನಂಬ್ತೀರಾ? ಎಷ್ಟು ಜನ ನಂಬ್ತೀರಿ? ಈ ಹೊಸ ವರ್ಷದಲ್ಲಿ ದೇವರು ನನ್ನ ಅಭಿವೃದ್ಧಿಗಾಗಿ ಒಂದು ಸ್ಥಳವನ್ನು ದೇವರು ಏರ್ಪಡಿಸಲಿಕ್ಕಿದ್ದಾನೆ. ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರು ಈ ಹೊಸ ವರ್ಷದಲ್ಲಿ ಒಂದು ಸ್ಥಳವನ್ನ ದೇವರು ಸಿದ್ಧ ಮಾಡಲಿಕ್ಕಿದ್ದಾನೆ. ಪ್ರಿಯರೇ, ಅದಕ್ಕೆ ನಾವು ಈ ದಿನದ ಸಂದೇಶ, ಗಾಡ್ ವಿಲ್ ಮೇಕ್ ಅ ರೂಮ್ ಫಾರ್ ಯು ಟು ಪ್ರಾಸ್ಪರ್. 2026ರಲ್ಲಿ ಪ್ರತಿಯೊಬ್ಬರಿಗಾಗಿ ದೇವರು ನೀವು ಅಭಿವೃದ್ಧಿ ಹೊಂದುವುದಕ್ಕಾಗಿ ಒಂದು ಸ್ಥಳವನ್ನು ದೇವರು ಸಿದ್ಧ ಮಾಡಲಿಕ್ಕಿದ್ದಾನೆ. ಅದಕ್ಕಾಗಿ ನಾವೆಲ್ಲರೂ ಆದಿಕಾಂಡ ಪುಸ್ತಕದಿಂದ ಒಂದು ವಿಷಯಗಳನ್ನು ಓದಿಕೊಳ್ಳೋಣ. ಎಲ್ಲರೂ ಆದಿಕಾಂಡ ಪುಸ್ತಕ 26ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದ ತಿರುಗಿಸೋಣ. ಎಲ್ಲರೂ ತೆಗಿರಿ. 18ನೇ ಅಧ್ಯಾಯದ ವಚನದಿಂದ 22 ವಚನ ತನಕ ನಾವೆಲ್ಲರೂ ಸೇರಿ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಎಲ್ಲರೂ ತೆಗಿರಿ. ಆದಿಕಾಂಡ ಪುಸ್ತಕ 18ನೇ ವಚನ ಓದಿಕೊಳ್ಳೋಣ. ಎಲ್ಲರೂ. ಅಬ್ರಹಾಮನು ಎಸ್, ಏನಂತ ಹೆಸರಿಟ್ರು? ರೆಹಬೋತ್ ಎಂಬುದಾಗಿ ಹೆಸರಿಟ್ಟರು. ಈ ಒಂದು ಸಂಗತಿ ನಮ್ಮೆಲ್ಲರಿಗೂ ಗೊತ್ತಿದೆ. ದೇವರ ವಾಕ್ಯದಲ್ಲಿ ಇದನ್ನ ಓದಿದ್ದೇವೆ. ಇವತ್ತು ದೇವರು ಈ ವೇದ ವಾಕ್ಯದ ಮೂಲಕ ನಮ್ಮೆಲ್ಲರ ಸಂಗಡ ದೇವರು ಮಾತನಾಡಲಿಕ್ಕಿದ್ದಾರೆ. ಪ್ರಿಯರೇ, 2025 ಅನೇಕರ ಜೀವಿತದಲ್ಲಿ ನಾವು ನೋಡ್ತೇವೆ, ಏಸೆಕ್ ಎಂಬ ಅನುಭವ ಎಲ್ರಿಗೂ ಆಗಿದೆ. 2025ರಲ್ಲಿ ಬಹಳ ಜನರ ಜೀವಿತದಲ್ಲಿ ಸಿಟ್ನಾ ಎಂಬ ಅನುಭವ ಆಗಿದೆ. ಆದರೆ ದೇವರು ನಿಮಗೆ ವಾಗ್ದಾನ ಮಾಡ್ತಿದ್ದಾರೆ, ಯಾರ ಲೈಫಲ್ಲಿ ಏಸೆಕ್ ಮತ್ತು ಸಿಟ್ನಾ ಎಂಬ ಅನುಭವ ಆಗಿದೆಯೋ ಅವರ ಜೀವಿತದಲ್ಲಿ 2026ರಲ್ಲಿ ರೆಹಬೋತ್ ಅನುಭವವನ್ನು ನಾನು ಕೊಡ್ತೇನೆ. ನಂಬ್ತೀರಾ? ನಿಮ್ಮ ಲೈಫಲ್ಲಿ ದೇವರು ರೆಹಬೋತ್ ಅನುಭವವನ್ನು ಕೊಡ್ಲಿಕ್ಕಿದೆ. ಹಾಗಾದ್ರೆ ಏನ್ ಪಾಸ್ಟ್ ಇದು? ರೆಹಬೋತ್ ಅಂದ್ರೆ ಏನು? ಏಸೆಕ್ ಅಂದ್ರೆ ಏನು? ಸಿಟ್ನಾ ಎಂಬುದಾಗಿ ಅಂತ ಹೇಳುವಾಗ, ಓಕೆ, ಇಲ್ಲಿ ನಾವು ನೋಡ್ತೇವೆ, ಏಸೆಕ್ ಅಂತ ಹೇಳಿದ್ರೆ ಜಗಳ. ಹೇಳ್ರಿ, ಎಲ್ರು ಹೇಳ್ರಿ. ಏಸೆಕ್ ಅಂದ್ರೇನು? ಜಗಳ. ಸಿಟ್ನಾ ಅಂತ ಹೇಳಿದ್ರೆ ದ್ವೇಷ. ಎಲ್ರು ಹೇಳ್ರಿ, ದ್ವೇಷ. ತಿಳ್ಕೊಡ್ರಿ, ಏಸೆಕ್ ಅನ್ನುವಾಗ ಅವನು ಬಾವಿಯನ್ನು ತೋಡಿಸ್ತಾನೆ, ಆದ್ರೆ ಅಲ್ಲಿರುವ ಜನರು ಬಂದು ಅವನ ಸಂಗಡ ಜಗಳವಾಡ್ಲಿಕ್ಕೆ ಪ್ರಾರಂಭಿಸ್ತಾರೆ. ಇದು ನಮ್ಮದು, ನೀನ್ ಇಲ್ಲಿಂದ ಬಿಚ್ಚೋಗು, ಈ ಬಾವಿ ನಿಮ್ದಲ್ಲ, ನಮಗೆ ಮೀಸಲಾಗಿದ್ದು, ನಮಗೆ ಸೇರಿದ್ದು ಎಂಬುದಾಗಿ ಅವನನ್ನು ಅಲ್ಲಿಂದ ಓಡಿಸುವುದನ್ನು ನಾವು ನೋಡ್ತೀವಿ. ಪ್ರಿಯರೇ, ಪಾಪ ಅಲ್ಲಿಂದ ಅವನು ಯಾವುದೇ ರೀತಿಯಾದಂತ ಅವರ ಜೊತೆಗೆ ಮಾತುಕತೆಯನ್ನ ಮಾಡದೆ ಅಲ್ಲಿಂದ ಆತನು ಹೋಗ್ತಾನೆ. ಅರ್ಥ ಏನ್ ಗೊತ್ತಾ? ಜಗಳ. ಪ್ರಿಯರೇ, 2025 ಲೈಫಲ್ಲಿ ನಂಗೆ ಗೊತ್ತಿದೆ,
ಬಹಳ ಜನರ ಜೀವಿತದಲ್ಲಿ ಇದೆ ಏಸೆಕ್ ಅನುಭವ ಆಗಿದೆಯಾ? ಜಗಳಗಳು, ಬಹಳಷ್ಟು ಹೋರಾಟ, ಸಮಸ್ಯೆಗಳು. ಒಂದು ಸಮಸ್ಯೆ ಮುಗಿತನ್ನ ಒಳಗಡೆ ಇನ್ನೊಂದು ಸಮಸ್ಯೆ, ಒಂದು ಜಗಳ ಮುಗಿತನ್ನ ಒಳಗಡೆ ಇನ್ನೊಂದು ಜಗಳದ ಅನುಭವದಲ್ಲಿ ಹಾದು ಹೋದಂಥವರಿಗೆ ಇವತ್ತಿನ ಸಂದೇಶ. 2025ರಲ್ಲಿ ಬಹಳಷ್ಟು ಜನರು ಈ ಅನುಭವದಲ್ಲಿ ಹಾದು ಹೋಗಿದ್ದಾರೆ ಪ್ರಿಯರೇ. ಆದ್ರೆ ಯಾರಿಗೂ ಇಷ್ಟ ಇಲ್ಲ ಈ ಜಗಳ. ಇಷ್ಟ ಇದೆಯಾ? ಎಲ್ರಿಗೂ ಜಗಳ ಬೇಡ, ಆದ್ರೆ ಜೀವಿತದಲ್ಲಿ ಜಗಳಗಳು ನಡೀತಿರ್ತದೆ. ಇದೇ ರೀತಿಯಾಗಿ ಪ್ರತಿಯೊಬ್ಬರ ಜೀವಿತದಲ್ಲಿ ಏಸೆಕ್ ಅನುಭವ ಆಗಿರ್ಬೋದು. ಆದ್ರೆ ಇವತ್ತು ದೇವರು ನಿಮಗೆ ಆ ಏಸೆಕ್ ಅನುಭವದಿಂದ ಬಿಡುಗಡೆ ಕೊಡ್ಲಿಕ್ಕಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಈ ವರ್ಷ ನಿಮ್ಮನ್ನು ಮತ್ತೆ ದೇವರು ಏಸೆಕ್ ಅನುಭವದಲ್ಲಿ ಹಾದು ಹೋಗ್ಲಿಕ್ಕೆ ದೇವರು ನಿಮ್ಮನ್ನು ಕೊಡುವುದಿಲ್ಲ. ನಂಬ್ತೀರಾ? ಇದು ಅನುಭವ ಆಗಿದೆ. ಇಲ್ಲಿದ್ದಂಥವ್ರು ಬಹಳ ಜನ ಇದ್ದೀರಿ. ಜಗಳಗಳು ಬಹಳಷ್ಟು ನಿಮ್ಮ ಲೈಫಲ್ಲಿ ನಡೆದು ಹೋಗಿದೆ. ಆದರೆ ದೇವರು ನಿಮಗೋಸ್ಕರ ಒಂದು ಸ್ಥಳವನ್ನು ಸಿದ್ಧ ಮಾಡಲಿಕ್ಕಿದ್ದಾರೆ. ಅದರ ಹೆಸರೇ ಏಸೆಕ್. ಸಿಟ್ನಾ ಅಂತ ಹೇಳುವಾಗ ಇದು ದ್ವೇಷ. ಇದು ಸಹ ನಮ್ಮ ಲೈಫಲ್ಲಿ ಆದೋಗಿದೆ. ಬಹಳಷ್ಟು ಜನರು ನನ್ನನ್ನು ದ್ವೇಷಿಸ್ತಾರೆ, ಅಂದ್ರೆ ನಾನು ದ್ವೇಷಕ್ಕೆ ಒಳಗಾದಂತ ಅನುಭವಗಳು ಬಹಳ ಜನರಿಗೆ ಆಗಿದೆ. ಇಷ್ಟಪಡ್ತಾ ಇಲ್ಲ ಯಾರು. ನಿಮ್ಮನ್ನು ನೋಡಿದ್ರೆ ಜನರಿಗೆ ಅಷ್ಟು ಇಷ್ಟ ಆಗ್ತಾ ಇಲ್ಲ. ಬಹಳಷ್ಟು ಜನರು ನಿಮ್ಮನ್ನ ನೋಡುವಾಗ ದ್ವೇಷದ ಮನೋಭಾವನೆ ನೋಡ್ತಿರ್ಬೋದು, ಕೋಪದ ಮನೋಭಾವನೆಯಿಂದ ನೋಡ್ತಿರ್ಬೋದು. ಇಂಥ ಅನುಭವ 2025ರಲ್ಲಿ ಎಷ್ಟು ಜನರ ಜೀವಿತದಲ್ಲಿ ಆದಾಗಿದೆ ನನಗೆ ಗೊತ್ತಿಲ್ಲ. ಆದ್ರೆ ದೇವರು ನಿಮಗೂ ಕೂಡ ಹೇಳ್ತಾರೆ, ಮಗನೇ ಮಗಳೇ, ನಿನ್ನ ಜೀವಿತದ ಏಸೆಕ್ ಅನುಭವವು, ನಿನ್ನ ಜೀವಿತದ ಸಿಟ್ನ ಅನುಭವ ಅದು ಮುಗಿದೋಯ್ತು. ನೀ ನಂಬುವುದಾದ್ರೆ, ನೀನು ನಿಜವಾಗ್ಲೂ ಕರ್ತನ ಮೇಲೆ ಭರವಸೆ ಇಡುವುದಾದ್ರೆ, ದೇವರು ಯಾವ ರೀತಿ ಇಸಾಕನಿಗೆ ರೆಹಬೋತ್ ಸ್ಥಳವನ್ನು ಕೊಟ್ಟನೋ, ರೆಹಬೋತದ ಅನುಭವವನ್ನು ಮಾಡಿಸಿದನೋ, ಅದೇ ಅನುಭವ ದೇವರು ನಿಮಗೂ ಮಾಡಿಸ್ಲಿಕ್ಕಿದ್ದಾರೆ. ಅದೇ ಯಾವುದಂದ್ರೆ ರೆಹಬೋತ್ ಅಂತ ಹೇಳಿದ್ರೆ ವಿಶಾಲ ಸ್ಥಳ. ಹೇಳ್ರಿ ಓಪನ್ ಪ್ಲೇಸ್ ಅಂತ ಹೇಳ್ತಾರೆ. ತೆರೆದಂತ ಸ್ಥಳ, ದ ಪ್ಲೇಸ್ ಆಫ್ ಪೀಸ್ ಅಂಡ್ ಪ್ಲೆಂಟಿ. ಸಮಾಧಾನ ಮತ್ತು ಸಮೃದ್ಧಿ ಆಗಿರುವಂತ ಸ್ಥಳವೇ ರೆಹಬೋತ್ ಅಂದ್ರೆ ಹೇಳ್ರಿ ವಿಶಾಲ ಸ್ಥಳ. ಹೇಳ್ರಿ ಏಸೆಕ್ ಅಂದ್ರೇನು? ಹೇಳ್ರಿ ಏಸೆಕ್ ಅಂದ್ರೇನು? ಸಿಟ್ನಾ ಅಂದ್ರೇನು? ರೆಹಬೋತ್ ಅಂದ್ರೆ ಯಾವುದು ಬೇಕು? ಪಕ್ಕದವ್ರು ಕೇಳ್ರಿ. ಏಸೆಕ್ ಬೇಕಾ, ಸಿಟ್ನಾ ಬೇಕಾ, ರೆಹಬೋತ್ ಬೇಕಾ? ಏನ್ ಬೇಕು? ಎಲ್ರು ಹೇಳ್ರಿ, ಏನ್ ಬೇಕು? ಪ್ರತಿಯೊಬ್ಬರಿಗೂ ರೆಹಬೋತ್ ಬೇಕು. ಆದ್ರೆ ರೆಹಬೋತ್ ಎಲ್ರಿಗೂ ಬೇಕು. ಆದ್ರೆ ರೆಹಬೋತಕ್ಕೆ ನಾನು ಹೋಗಬೇಕಾದ್ರೆ ನಾನು ಏನ್ ಮಾಡ್ಬೇಕು ಅನ್ನೋದು ಮಾಡ್ಬೇಕು, ತಿಳ್ಕೊಳ್ಬೇಕು. ಸುಮ್ನೆ ಬಯಸಿದ್ರೆ ರೆಹಬೋತ್ ಸಿಗಲ್ಲ ರೀ. ಪಕ್ಕದವ್ರಿಗೆ ಹೇಳ್ರಿ, ನೀನು ಬಯಸಿದ್ರೆ ಮಾತ್ರಕ್ಕೆ ಸಿಗುವುದಿಲ್ಲ, ದೇವರು ಹೇಳುವ ಕಾರ್ಯವನ್ನ ಮಾಡಿದರೆ ಸಿಗ್ತದೆ. ನೀವೇ ಹೇಳ್ಕೋತಾ ಇದ್ದೀರಿ. ಪಕ್ಕದವ್ರಿಗೆ ಹೇಳ್ರಿ, ಪಕ್ಕದವ್ರಿಗೆ ಹೇಳ್ಬೇಕೇನು? ನೀನು ಬಯಸಿದ ಮಾತ್ರಕ್ಕೆ ನಿಂಗೆ ಸಿಗುವುದಿಲ್ಲ, ದೇವರು ಹೇಳಿದ ಹಾಗೆ ಮಾಡಿದರೆ ಸಿಗ್ತದೆ. ಈಗ ಹಾಗಾದ್ರೆ ದೇವರು ಇಸಾಕನಿಗೆ ಯಾವ ರೀತಿಯಾಗಿ ರೆಹಬೋತ್ ಅನ್ನು ಕೊಟ್ಟರು? ರೆಹಬೋತ್ ಇಸಾಕನಿಗೆ ಸಿಗಬೇಕಾದ್ರೆ ಇಸಾಕನು ಏನ್ ಮಾಡ್ದ? ಈ ಕಾರ್ಯವನ್ನ ಇವತ್ತು ನೀವು 2026ರಲ್ಲಿ ಮಾಡಬೇಕು. ಇದನ್ನು ನೀವು ಮಾಡುವುದಾದ್ರೆ ಖಂಡಿತವಾಗಿ ನಿಮ್ಮ ಜೀವಿತದಲ್ಲಿ ದೇವರು ಈ ರೆಹಬೋತ್ ಅನುಭವದಲ್ಲಿ ನಿಮ್ಮನ್ನು ನಡೆಸ್ತಾರೆ. ನಂಬ್ತೀರಾ? ನಿಜವಾಗೂ ನಂಬ್ತೀರಾ? ಎಸ್. ಹಾಗಾಗಿ ಈಗ ನಾವು ಇಸಾಕನ ಸ್ಟೋರಿಯನ್ನ ನೋಡಿಕೊಳ್ಳೋಣ. ಎಲ್ರು ಮೊದಲನೇ ವಚನದಿಂದ ನಾವೆಲ್ಲರೂ ತೆಗೆಯೋಣ ಪ್ರಿಯರೇ. 26ನೇ ಅಧ್ಯಾಯ ತೆಗಿರಿ. ಓಕೆ, ನಾವೀಗ ಮೇಲಿಂದ ಬರೋಣ, ಮೊದಲನೇ ವಚನದಿಂದ ಬರೋಣ. ಹೌದನಾ? ಎಲ್ರು ಹೋದ್ರಿ? ಓಕೆ. ಹ್ಮ್ 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 ಹ್ಮ್
ಹ್ಮ್ ಹ್ಮ್ ಹ್ಮ್ ಹ್ಮ್ ಎಸ್. ಸಿ, ಇಲ್ಲಿ ಮೊದಲನೇದಾಗಿ ಅಬ್ರಹಾಮನ ಕಾಲದಿಂದ ಬಂದ ಮೊದಲನೆಯ ಬರ ಅಂತ ಹೇಳಿದಷ್ಟೇ ಅಲ್ಲ, ಇನ್ನೂ ಬಹಳಷ್ಟು ಬರಗಳು ಅಲ್ಲಿ ಪ್ರದೇಶಕ್ಕೆ ಬರಲಿಕ್ಕಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಆಗ ಇಸಾಕನು ಫಿಲಿಷ್ಟಿಯರ ಅರಸನಾದಂಥ ಅಬೀಮೆಲೆಕನ ಬಳಿಯಲ್ಲಿ, ಅಂದ್ರೆ ಒಂದು ಗೆರಾರ್ ಎಂಬ ಸ್ಥಳದಲ್ಲಿ ಇರ್ತಾನೆ. ಆಗ ದೇವರು ಇಸಾಕನಿಗೆ ಒಂದು ದರ್ಶನ ಕೊಟ್ಟು ಒಂದು ಮಾತು ಹೇಳ್ತಾರೆ. ಏನಂತ ಹೇಳಿದ್ರೆ, ನೀನು ಐಗುಪ್ತ ದೇಶದಿಂದ ಇಳಿದು ಹೋಗಬೇಡ, ನಾನು ಹೇಳುವ ದೇಶದಲ್ಲಿ ನೀನು ವಾಸ ಮಾಡು ಎಂಬುದಾಗಿ ಹೇಳ್ತಾನೆ. ಅಂದ್ರೆ ಏನು? ಡೋಂಟ್ ಗೋ ಟು ಈಜಿಪ್ಟ್. ಎಲ್ಲಿ ಹೋಗ್ಬೇಡ? ಪಕ್ಕದವ್ರಿಗೆ ಹೇಳ್ರಿ, ಈಜಿಪ್ತಿಗೆ ಹೋಗಬೇಡ. ಎಲ್ಲಿ ಹೋಗ್ಬೇಡ? ಈಜಿಪ್ಟ್ ಅನ್ನುವಾಗ ಏನು? ಸಮೃದ್ಧಿ, ನೋಡ್ಲಿಕ್ಕೆ ಎಲ್ಲ ಸುಖ ಅನುಭವಗಳು ಸಿಗುವಂಥದ್ದು, ಕಣ್ಣಿಗೆ ಕಾಣುವಾಗ ಸಮೃದ್ಧಿಯಾಗಿ ನೋಡ್ಲಿಕ್ಕೆ ಕಾಣಿಸ್ತದೆ. ನಿಮಗೆ ಏನ್ ಆಸೆ ಆಕಾಂಕ್ಷೆಗಳಿದ್ವು ಎಲ್ಲ ಈಜಿಪ್ತಲ್ಲಿದೆ. ನಿಮಗೆ ಏನ್ ಬೇಕೋ ಎಲ್ಲಾ ಸಂಗತಿಗಳು ಈಜಿಪ್ತಲ್ಲಿದೆ. ಇವತ್ತು ಜನ ಶಾರೀರಿಕ ಆಸೆಗಳನ್ನು ಹುಡುಕಿಕೊಂಡು ಅವರು ಜೀವಿಸ್ತಿದ್ದಾರೆ. ಅಂದ್ರೆ ಹಾಗಾದ್ರೆ ಫಸ್ಟ್ ತಿಳ್ಕೊಡ್ರಿ, ನಿಮ್ಗೇನ್ ಹೇಳಿಕ್ ಇಷ್ಟಪಡ್ತೀನಿ ಅಂದ್ರೆ, ನಮ್ಮ ಲೈಫಲ್ಲಿ ರೆಹಬೂತ್ ಹೆಂಗೆ ಸಿಗ್ತದೆ ಅನ್ನುವಾಗ ಮೊದಲನೇ ಅಂಶ ತಿಳ್ಕೊಡ್ರಿ, ದೇವರು ಏನನ್ನ ಹೇಳ್ತಾನೋ ಆವಾಗ ಮಾತ್ರ ನೀನು ಚಲಿಸು. ದೇವರು ಹೇಳದೇ ಇರುವ ಸ್ಥಳಗಳಿಗೆ ಹೋಗ್ಬೇಡ ಅಂತ ಇಲ್ಲೇನಿದೆ. ಮೂವ್ ಓನ್ಲಿ ಆಸ್ ಗಾಡ್ ಹ್ಯಾಸ್ ಇನ್ಸ್ಟ್ರಕ್ಟೆಡ್. ನಿನಗೆ ದೇವರು ಹೆಂಗೆ ಹೇಳ್ತಾನೋ ಅವಾಗ ಮಾತ್ರ ನೀನು ಚಲಿಸು, ಇಲ್ಲಾಂದ್ರೆ ಹೋಗ್ಬೇಡ. ತಿಳ್ಕೊಡ್ರಿ, ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ದೇವರು ದರ್ಶನ ಕೊಟ್ಟು, ನೀನು ಐಗುಪ್ತಕ್ಕೆ ಹೋಗ್ಬೇಡ, ನಾನು ಹೇಳುವ ಸ್ಥಳಕ್ಕೆ ಹೋಗು. ನಿಮ್ಮಪ್ಪ ನಾನು ಹೇಳಿದ ಮಾತನ್ನ ಕೇಳಿದ. ನಿಮ್ಮಪ್ಪಗೆ ನಾ ಒಂದು ಮಾತು ಹೇಳಿದೆ, ಏನು? ನೀನು ನಿನ್ನ ಸ್ವದೇಶವನ್ನು ಬಂದು ಬಳಗವನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೋಗು. ನಾನು ಹೇಳಿದ ತಕ್ಷಣ ನಿಮ್ಮ ಡ್ಯಾಡಿ ಹೊರಟೋದ. ಅವನನ್ನ ಮಾತನ್ನ ಕೇಳಿ ಹೋಗಿದ್ದಕ್ಕೆ ಅವನನ್ನು ನಾನು ಏನ್ ಮಾಡಿದೆ? ಅಭಿವೃದ್ಧಿಪಡಿಸಿದೆ. ಅದೇ ರೀತಿಯಾಗಿ ನಿನ್ನ ನಾನು ಇವತ್ತು ಅಭಿವೃದ್ಧಿಪಡಿಸ್ತೇನೆ. ನೀನು ಏನ್ ಮಾಡಬೇಡ? ಐಗುಪ್ತ ದೇಶಕ್ಕೆ ಹೋಗ್ಬೇಡ. ಎಲ್ಲೇ ಇದ್ದೀರಾ? ದೇವರು ಇವತ್ತು ನಿಮಗೆ ಹೇಳ್ತಿದ್ದಾರೆ, ಸುಮ್ಮನೆ ಮಂಗನಂಗೆ ಜಂಪ್ ಮಾಡ್ತೀವಿ, ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಡ. ದೇವ್ರ ಮಾತು ಕೇಳು. ದೇವ್ರು ಹೇಳುವುದಿಲ್ಲ, ನಾವೇನ್ ಮಾಡ್ತೇವೆ? ಇಲ್ಲಿಂದ ಅಲ್ಲಿಗೆ ಓಡ್ತೇವೆ, ಅಲ್ಲಿಂದ ಇಲ್ಲಿಗೆ ಜಂಪ್ ಮಾಡ್ತೇವೆ. ನೋ, ನಿನಗೆ ದೇವರು ಸ್ಪಷ್ಟೀಕರಿಸುವ ತನಕ ಒಂದು ಸ್ಥಳವನ್ನ ಬಿಟ್ಟು ಎಲ್ಲಿಗೆ ಓಡಬೇಡ. ದೇವರು ಹೇಳುವಾಗ ಮಾತ್ರ ನೀನು ಚಲಿಸು. ದೇವರು ನಿನಗೆ ಇನ್ಸ್ಟ್ರಕ್ಷನ್ ಕೊಡುವಾಗ ಮಾತ್ರ ಅಲ್ಲಿಂದ ಹೋಗು. ಸ್ಪಷ್ಟವಾಗಿ ಅಬ್ರಾಹ್ಮಣಿಗೆ ಹೇಳ್ತಾರೆ, ನೀನು ಇಲ್ಲಿಂದ ಹೋಗು. ಅವಾಗ ಅವನೇನ್ ಮಾಡ್ದ? ಅಲ್ಲಿ ಬಿಟ್ಟು ಹೋಗ್ತಾ ಇದ್ದಾನೆ. ಬೈಬಲ್ ಅಲ್ಲಿ ನೋಡ್ರಿ, ದೇವರು ಯಾರಿಗೆ ಎಲ್ಲಿಂದ ಹೋಗಂತಾರ ಅವ್ರು ಹೋಗುವಾಗ ಅಲ್ಲಿ ಅವರನ್ನು ದೇವರು ಆಶೀರ್ವದಿಸ್ತಾನೆ. ಹೌದಾ? ಎಲಿಯ ತನ್ನ ಪಾಡಿಗೆ ಜೀವಿಸ್ತಾ ಇದ್ದ. ದೇವರು ಹೇಳಿದ್ರು, ಇಲ್ಲ, ಆಹಾಬನ ಬಳಿಗೆ ಹೋಗು. ಎಸ್ ಸ್ವಾಮಿ. ಹೇಳಿದ ತಕ್ಷಣ ಹೋದ. ಹೇಳದೆ ಅವನ ಆಹಾಬನ ಮುಂದೆ ಹೋಗಿದ್ರೆ ಅಲ್ಲೇ ಸತ್ಯ ಹೆಣ ಆಗ್ತಿದ್ದ. ಆದ್ರೆ ಹೇಳಿದ ನಂತರ ಆತನು ಹೋಗ್ತಾನೆ. ನೆಕ್ಸ್ಟ್, ಈಗ ಆಹಾಬಂದಾಯ್ತಾ, ಹೋಗಿ ಗುಹೆಯಲ್ಲಿ ಅಡಿಗೆಕೋ, ಈಗ ವಿದ್ವೆ ಮನೆಗೆ ಹೋಗು. ಸಿ, ಅರ್ಥ ಆಗ್ತದೆ ನಾನು ಹೇಳಿದ್ ನಿಮಗೆ? ದೇವರು ಹೇಳುವಾಗ ಮಾತ್ರ ನೀನು ಹೋದ್ರೆ ಅಲ್ಲಿ ನಿನಗೆ ರಹಬೂತ್ ಸಿಗ್ತದೆ. ನೀನ್ ಮನಸ್ಸಿಗೆ ಬಂದಂಗೆ ಹೋಗಿ ನೀವೇ ಆಲೋಚನೆ ಮಾಡುವಾಗ ನಿನಗೆ ರಹಬೂತ್ ಸಿಗಲ್ಲ. ರಹಬೂತ್ ಅದ ಅನುಭವ ನಿನಗೆ ಆಗಬೇಕಾದ್ರೆ ದೇವರು ಹೇಳುವಾಗ ಮಾತ್ರ ಚಲಿಸು. 2026ರಲ್ಲಿ ನಿನ್ನ ಮನಸ್ಸಿಗೆ ಬಂದಂಗೆ ಜೀವಿಸಬೇಡ, ನಿನ್ನ ಆಲೋಚನೆ ಪ್ರಕಾರ ಹೋಗ್ಬೇಡ. ನಾವು ಲೈಫಲ್ಲಿ ಎಷ್ಟೋ ಆಯ್ಕೆಗಳನ್ನು ಮಾಡ್ತೇವೆ, ಅದರಲ್ಲಿ ನಮ್ಮ ಆಯ್ಕೆಗಳು ತಪ್ಪಾಗಿರುವಂಥದ್ದಾಗಿರ್ತದೆ. ಸ್ವಲ್ಪ ಟೆನ್ಷನ್ ಬಂತ, ನಮ್ಮ ಮನಸ್ಸಿಗೆ ಬಂದಂಗೆ ಮಾಡೋದು. ಏನಾದ್ರೂ ಕೆಟ್ಟ ಸುದ್ದಿ ಬಂತ, ನಮ್ಮ ಮನಸ್ಸಿಗೆ ಬಂದಂಗೆ ಮಾಡೋದು. ಏನಾದ್ರೂ ನನ್ನ ಜೀವಿತದಲ್ಲಿ ಎಲ್ಲವೂ ಲಾಸ್ ಅಲ್ಲಿ ಆಗ್ತಾ ಇದೆ, ನನ್ನ ಮನಸ್ಸಿಗೆ ಬಂದಂಗೆ ಮಾಡೋದು. ಇದು ರಹಿಭೂತದ ಅನುಭವ ಅಲ್ಲ. ನಿನ್ನ ಜೀವಿತದಲ್ಲಿ ರಹಿಭೂತದ ಅನುಭವ ಆಗ್ಬೇಕಾದ್ರೆ ಫಸ್ಟ್ ನೀನು ಮಾಡಬೇಕಾಗಿದ್ದು ಒಂದೇ, ದೇವರು ಹೇಳುವ ತನಕ ಏನು ಮಾಡಬೇಡ.
ಮತ್ತು ದೇವರು ಏನ್ ಮಾಡಂತಾನೆ ಅದನ್ನೇ ಮಾಡು, ಏನ್ ಮಾಡ್ಬೇಡ ಅಂತ ಅದು ಮಾಡಲೇಬೇಡ. ಇವತ್ತು ದೇವರು ಎಷ್ಟೋ ಸಾರಿ ನಮ್ಮ ಜೊತೆಗೆ ಮಾತಾಡ್ತಾರೆ, ಮಗಳೇ ಮಗನೇ ಇಂಥದ್ದು ಮಾಡಬೇಡ, ನಾವು ಅದನ್ನೇ ಮಾಡ್ತೇವೆ. ನೋಡ್ರಿ ಬಹಳ ಬ್ಯೂಟಿಫುಲ್ ಆಗಿ ಹೇಳ್ತದೆ. ಏನಂತ ಹೇಳಿದ್ರೆ, ಈ ವಚನ ಓದ್ರಿ, ಯಾವುದು 4ನೇ ವಚನ ಓದ್ರಿ. ನೋಡ್ರಿ, ನಿನ್ನ ತಂದೆಯಾದಂತ ಅಬ್ರಾಮನ ಏನ್ ಮಾಡ್ದ? ನನ್ನ ಮಾತನ್ನ ಕೇಳ್ದ. ಅವನು ಹೇಳ್ತಾ ಇದ್ದಾನೆ, ನೀವು ನನ್ನ ಮಾತನ್ನ ಕೇಳಿದ್ದರಿಂದಲೇ ನಾನು ಅವನನ್ನು ಏನ್ ಮಾಡಿದೆ? ನನ್ನ ಮಾತು ಕೇಳಿ ನಾನು ಹೇಳಿದಂತೆ ಮಾಡಿ ನನ್ನ ಆಜ್ಞಾವಿಧಿಗಳನ್ನು ಕೈಗೊಂಡು ನಡೆದಿದ್ದರಿಂದಲೇ, ಬೇರೆ ಎದರಿಂದಲೂ ಅಲ್ಲ. ಹಾಗಾದ್ರೆ ನಿನ್ನ ಆಶೀರ್ವಾದ ಎಲ್ಲಿದೆ? ನೀನು ದೇವರ ಮಾತು ಕೇಳುವುದ್ರಲ್ಲಿದೆ ಅಷ್ಟೇ, ಬೇರೆ ಏನೂ ಇಲ್ಲ. ನೀನ್ ರೈಬುದ್ ಬೇಕು ಬೇಕು ಅಂತ ಪ್ರೇಯರ್ ಮಾಡ್ರೆ ಸಿಗಲ್ಲ. ರೈಬುದ್ ಬೇಕಾ? ದೇವರು ಹೇಳಿದನ್ನ ಮಾಡು. 2026ರಲ್ಲಿ ನಿಜವಾಗೂ ದೇವರು ಬಯಸ್ತಾನೆ ನಾವೆಲ್ಲರೂ ರೈಬೂತ ಅನುಭವದಲ್ಲಿ ಇರಬೇಕೆಂಬುದಾಗಿ. ಅದರ ಸಮಸ್ಯೆ ಏನಾಗಿದೆ ಪ್ರಿಯರೇ? ರೈಬುದ್ ಬೇಕು, ಆದ್ರೆ ದೇವರು ಹೇಳಿದ ಮಾತು ಮಾತ್ರ ಕೇಳೋದು ಬೇಡ. ಅದು ನಮ್ಮ ಸಮಸ್ಯೆ ಆಗಿದೆ. ದೇವರು ಹೇಳ್ತಿದ್ದಾರೆ, ನಾನು ಹೇಳೋ ತನಕ ಹೋಗ್ಬೇಡ. ನಿಮ್ಮ ಅದ್ಭುತ ನಿಮ್ಮ ವಿಧೇಯತೆ ಎಲ್ಲಿದೆ? ಬೇರೆ ಎಲ್ಲಿ ಇಲ್ಲ. ಎಲ್ಲಿದೆ? ಕ್ವಶನ್ ಮಾಡಬೇಡ್ರಿ ದೇವರಿಗೆ. ಸ್ವಾಮಿ ನಾನು ಯಾಕೆ ಐಗುಪ್ತ ಹೋಗ್ಬಾರ್ದು? ಐಗುಪ್ತ ಚಲೋ ಇದೆ. ಕ್ವಶನ್ ಮಾಡಬೇಡ್ರಿ. ದೇವ್ರು ಹೇಳಿದ ತಕ್ಷಣ ವೇಟ್. ಹೋಗ್ಬೇಡ ಅಂದ್ರೆ ಹೋಗ್ಬೇಡ. ತಿಳ್ಕೊಡ್ರಿ, ಕಾಣಾ ಊರಿನ ಮದುವೆ, ಯೇಸು ಕ್ರಿಸ್ತರು ತಾಯಿ ಶಿಷ್ಯರೆಲ್ಲರೂ ಬಂದಿದ್ದಾರೆ ಮದುವೆಗೆ. ಏನ್ ಖಾಲಿ ಆಯ್ತು? ಏನ್ ಖಾಲಿ ಐತ್ರಿ? ಮರಿಯಳಿಗೆ ಗೊತ್ತಾಯ್ತು. ಮರಿಯಳ ಬಂದು ಯಾರಿಗೆ ಹೇಳಲು? ಸೀದಾ ಯೇಸು ಸ್ವಾಮಿ ದ್ರಾಕ್ಷರಸ ಖಾಲಿ. ಅಮ್ಮ, ನನ್ನ ಗೊಡವೆ ನಿನಗೇಕೆ? ನನ್ನ ಸಮಯ ಇನ್ನೂ ಬಂದಿಲ್ಲ. ಅಷ್ಟೇ ಅರ್ಥ ಆಯ್ತು ಅವಳಿಗೆ. ಹೆಚ್ಚು ಮಾತಾಡಬಾರ್ದು. ಈಗ ನಾನು ಕೆಲವು ಸಾರಿ ದೇವರಿಗೆ ಬುದ್ಧಿ ಹೇಳಕ್ ಹೋಗ್ತೀವಿ ನಾವು, ಹೌದಾ? ದೇವರಿಗೆ ಬುದ್ಧಿ ಹೇಳ್ತೇವೆ. ಸ್ವಾಮಿ ನಿಂಗೆ ಗೊತ್ತೇ ಆಗುದಿಲ್ಲ, ನಾನು ಹೆಂಗಿದೆ ನಿಂಗೆ ಗೊತ್ತಿಲ್ವಾ, ನನ್ನ ಸ್ಥಿತಿ ನಿಂಗೆ. ನಾವೇ ದೇವರಿಗೆ ಬುದ್ಧಿ ಹೇಳೋದು. ನಮ್ಮ ಪ್ರೇಯರ್ ಹಂಗೆ ಇರ್ತದಲ್ಲ ಒಂದ್ಸರಿ, ನಾನು ಈ ಪರಿಸ್ಥಿತಿ ನಿಂಗೆ ಗೊತ್ತಾಗೋದಿಲ್ಲ. ಆ ಮಾರ್ತಾ ಹೇಳ್ತಿರ್ತಾರಲ್ಲ ಬಂದು, ನಾನೊಬ್ಬಳೇ ಕೆಲಸ ಮಾಡ್ತಾ ಇದ್ದೀನಿ, ನಿಂಗೆ ಅರ್ಥ ಆಗೋದಿಲ್ಲ. ದೇವರಿಗೆ ಬುದ್ಧಿ ಹೇಳೋದು. ಯಾವಾಗ ಮರಿಯಳಿಗೆ ಗೊತ್ತಾಯ್ತು, ಸೈಲೆಂಟ್ ಆಗಿ ಒಂದೇ ಮಾತು ಹೇಳ್ತಾಳೆ. ಯಾರಿಗೆ? ಆಳುಗಳನ್ನು ಕರೀತಾಳೆ. ನಿಮಗೆ ಏನು ಹೇಳ್ತಾನೋ ಅದನ್ನು ಮಾಡ್ರಿ. ಏನ್ ಹೇಳಿದ್ರು? ಯೇಸು ಸ್ವಾಮಿ ನಿಮಗೆ ಏನ್ ಹೇಳ್ತಾರೋ ಅದನ್ನೇ ಮಾಡ್ರಿ, ಬೇರೆ ಏನು ಮಾಡಬೇಡ್ರಿ. ಯೇಸು ಸ್ವಾಮಿ ಆಳುಗಳು ಬಂದು ಸುಮ್ಮನೆ ನಿಂತರು. ಯೇಸು ಸ್ವಾಮಿ ಹೇಳ್ತಾರೆ, ಬಾಣೆಗಳಿಗೆ ನೀರು ಹಾಕ್ರಿ. ಎಲ್ಲಿ ನೀರು ಹಾಕ್ರಿ? ಬಾಣೆ ಅಂದ್ರೆ ಏನ್ ಗೊತ್ತಾ? ಕಾಲ್ ತೊಳೆಯೋಕೆ ಇಟ್ಟಿರ್ತಾರೆ ಹೊರಗಡೆ. ನೀರಿನ ಟ್ಯಾಂಕ್ ಅಲ್ಲ, ಒಳಗಡೆದು. ಬಾಣೆ ಅಂದ್ರೆ ಯಾರಾದ್ರೂ ಮನೆಗೆ ಒಳಗಡೆ ಬರುವಾಗ ಅಲ್ಲೊಂದು ಬಾಣೆಗಳು ಇಟ್ಟಿರ್ತಾರೆ. ಆ ನೀರನ್ನು ತಗೊಂಡು ಅವ್ನ ಕಾಲು ತೊಳ್ಕೊಂಡು ಬರ್ತಾನೆ. ಅಲ್ಲಿ ಎಷ್ಟು ಮಾಡ್ತಾರೆ, ಅದರಲ್ಲಿ ನೀರು ತುಂಬಿಸ್ರಿ. ಏನ್ ಮಾಡಿದ್ರಿ? ನೀರು ತುಂಬಿಸಿದ್ರು. ಈಗ ಮತ್ತೆ ಹೇಳ್ತಾ ಇದ್ರೆ, ಆ ನೀರನ್ನ ತಗೊಂಡು ಪಾರುಪತ್ಯದ ಮುಖ್ಯ ಅಧಿಕಾರಿಗೆ ಕೊಡು. ಏನ್ ಕೊಡು? ಅವನಿಗೆ ಏನ್ ಬೇಕಾಗಿದೆ? ಯೇಸು ಏನ್ ಕೊಡ್ಲಿಕ್ಕೆ ಹೇಳ್ತಿದ್ದಾರೆ? ನೀವು ಕೊಡ್ತೀರಾ? ಈಗ ಆ ಸ್ಥಳದಲ್ಲಿ ನೀವಿದ್ರ ಜೀವನ್ ಜೊತೆ ಚರ್ಚ್ ವಿಶ್ವಾಸಿಗಳಿದ್ದಾರೆ. ಸ್ವಾಮಿ ಬುದ್ಧಿ ಇಲ್ವಾ ನಿನಗೆ? ಅವ್ರು ಕೇಳ್ತಾರು ದ್ರಾಕ್ಷರಸ, ನೀನೇನೆ ಕೇಳ್ತಾ ಇದೀಯಾ? ಹೌದಲ್ಲ? ಯಾಕೆ? ಜೀವನ್ ಜ್ಯೋತಿ ಚರ್ಚಿನವರ ತಲೆ ತುಂಬಾ ದೊಡ್ಡದಿದೆ. ಅಂದ್ರೆ ಬಹಳ ಜ್ಞಾನಿಗಳು. ಬೇಗ ನಾವು ಎಲ್ಲರೂ ನಂಬುದಿಲ್ಲ, ಗೊತ್ತಾ ನಿಮಗೆ? ಕೆಲವು ಸರಿ ಪಾಸ್ಟರ್ ಮೆಸೇಜ್ ಮಾಡೋದು ನಂಬುದಿಲ್ಲ ನೀವು. ಯಾಕೆ? ನಮ್ಮ ತಲೆ ಏನಾಗಿದೆ? ಜ್ಞಾನದಿಂದ ತುಂಬಿದೆ. ಬಹಳ ಜ್ಞಾನ. ಇವ್ರು ಹೇಳೋದೆಲ್ಲ ಸರಿಯಲ್ಲ ಬಿಡು, ನಮ್ಗೆ ಗೊತ್ತಿದೆ. ಆಮೇಲೆ ಏನ್ ಮಾಡ್ತೀವಿ ನಾವು? ಮತ್ತೆ ಮನೆಗೆ ಹೋಗೋದಕ್ಕೆ ನೆಗೆಟಿವ್ ಕಮೆಂಟ್ಸ್ಗಳನ್ನು ಹಾಕ್ತೀವಿ. ಹಿಂಗೆ ಹೇಳಬಾರ್ದಾಗಿತ್ತು, ಹಿಂಗೆ ಹೇಳಬೇಕಿತ್ತು, ಇದು ಮಾಡಬಾರ್ದಾಗಿತ್ತು, ಅದು ಮಾಡಬೇಕಿತ್ತು. ಶಿಷ್ಯರಂಗೆ ಮಾಡಲಿಲ್ಲ ಅವ್ರ ಆಳುಗಳು. ಬಾಣೆಗಳನ್ನು ನೀರು ತುಂಬಿಸಿದ್ರು, ತಗೊಂಡೋಗಿ ಪಾರುಪತ್ಯದಕ್ಕೆ ಮನುಷ್ಯನಿಗೆ ಕೊಡು. ಅಷ್ಟೇ. ತಿಳ್ಕೊಡ್ರಿ, ಏನ್ ಹೇಳ್ತಾರೋ ಅದನ್ನ ಮಾಡಂತ ಮರಿಯಳು ಹೇಳಿದ್ಲು. ಪ್ರಶ್ನೆ ಮಾಡಬೇಡ, ಏನ್ ಹೇಳ್ತಾರೋ ಅದನ್ನೇ ಮಾಡು. ಅಷ್ಟೇ ಮಾಡಿದ್ರು ಅವರು. ಯೇಸು ಸ್ವಾಮಿ ಹೇಳಿದ್ರು, ನೀರು ತುಂಬಂದ್ರು, ನೀರು ತುಂಬಿದ್ರು. ನೀರು ಹೋಗಿ ಅವ್ನು ಕೊಡು ಅಂದ್ರೆ ಅವ್ನು ಸೀದಾ ಹೋಗಿ ಅದನ್ನೇ ಕೊಟ್ಟ. ಆದ್ರೆ ತಗೊಂಡೋಗುವಾಗ ನೀರಿದೆ,
ಕೊಡುವಾಗ ನೀರಿದೆ, ಅವನು ಕುಡಿದಾಗ ಏನಾಯ್ತು? ಏನ್ ಹೇಳ್ತಾನೆ ಗೊತ್ತಾ ಅವನು? ಅರೆ, ಹಳೇ ದಿನದ ದ್ರಾಕ್ಷರಸ ಇನ್ನೂ ಸ್ಟಾಕ್ ಇಟ್ಟಿದ್ದೀರಾ, ಇಂಥ ಒಳ್ಳೆ ದ್ರಾಕ್ಷರಸ ಇನ್ನೂ ಇದೆ ನಿಮ್ಮ ಮನೆಯಲ್ಲಿ. ಆ ಆಳುಗಳಿಗೆ ಮೂರ್ಛೆ ಬಂದಿರ್ಬೋದು. ನಾನು ಕೊಟ್ಟಿದ್ ನೀರು, ಈ ಮನುಷ್ಯ ಏನ್ ಹೇಳ್ತಿದ್ದಾನೆ? ಯಾವಾಗಾಯ್ತು ಅದ್ಭುತ? ನೀರು ದ್ರಾಕ್ಷರಸ ಯಾವಾಗಾಯ್ತು? ಯಾವ ಪ್ರಶ್ನೆ ಕೇಳದೆ ತೆಗೆದುಕೊಂಡು ಹೋಗಿ ಕೊಡುವಾಗಲೇ ಅಲ್ಲಿ ಅದ್ಭುತ ಆಯ್ತು. ನಿನ್ನ ಅದ್ಭುತ ಎಲ್ಲಿದೆ? ದೇವರು ಹೇಳುವ ಕೆಲಸವನ್ನು ಜಸ್ಟ್ ಮಾಡು, ಅದರಲ್ಲಿ ವಿಧೇಯತೆ. ಪ್ರಶ್ನೆ ಮಾಡಬೇಡ್ರಿ. ಅವನಿಗೆ ಹೇಳ್ತಾರೆ ಅಲ್ಲಿ ಹೋಗ್ಬೇಡ. ಎಸ್ ಸ್ವಾಮಿ, ನಾನು ಹೋಗುದಿಲ್ಲ. ಇವತ್ತು ಸಹ ದೇವರು ನಿಮಗೆ ಹೇಳ್ತಾ ಇದ್ದಾರೆ, ಹೋಗ್ಬೇಡ. ಎಲ್ಲಿ ಹೋಗು? ನಾನು ತೀರಿಸುವ ಸ್ಥಳಕ್ಕೆ ಹೋಗು. ಎಲ್ಲಿ ಇದೆ ದೇವ್ರು? ಯಾವ ಸ್ಥಳಕ್ಕೆ ಹೋಗಂತಿದ್ದಾರೆ? ಗೆರಾರ್. ಯಾವ ಸ್ಥಳ? ಗೆರಾರ್ ಅಂದ್ರೆ ಡ್ರೈ ಪ್ಲೇಸ್. ಗೆರಾರ್ ಅಂದ್ರೆ ಏನ್ ಗೊತ್ತಾ? ಡ್ರೈ, ಬರ, ನೀರಿಲ್ಲ, ಮಳೆ ಇಲ್ಲ, ಆ ಸ್ಥಳಕ್ಕೆ ಹೋಗು. ಸ್ವಾಮಿ, ಹೆಂಗೆ ನೀವು ಕಳಿಸ್ತೀರಿ? ಐಗುಪ್ತ ದೇಶದಲ್ಲಿ ಎಲ್ಲ ಇದೆ, ವೈಭವ ಇದೆ, ಐಗುಪ್ತ ದೇಶದಲ್ಲಿ ಶ್ರೀಮಂತಿಕೆ ಇದೆ, ಐಗುಪ್ತ ದೇಶದಲ್ಲಿ ದೊಡ್ಡ ದೊಡ್ಡ ರಾಜರಿದ್ದಾರೆ, ಬಿಸಿನೆಸ್ ಇದೆ. ಈಜಿಪ್ಟ್ ಅಂದ್ರೆ ಆಗಿನ ಟೈಮಲ್ಲಿ ಗ್ರೇಟೆಸ್ಟ್ ಸಿಟಿ. ಅದನ್ನ ಬಿಟ್ಟು ಅಲ್ಲಿಗೆ ಮಾತ್ರ ಹೋಗ್ಬೇಡ, ನಾನು ತೋರಿಸುವ ಸ್ಥಳಕ್ಕೆ ಹೋಗು. ಗೆರಾರ್, ಡ್ರೈ ಪ್ಲೇಸ್, ಬರಗಾಲ. ದೇವರು ಹೇಳ್ತಾರೆ, ಅಲ್ಲೇ ನೀನು ಹೋಗು, ನಾನು ಅಲ್ಲೇ ನಿನ್ನನ್ನು ಆಶೀರ್ವದಿಸ್ತೇನೆ, ಅಲ್ಲೇ ನಾನು ನಿನ್ನನ್ನು ಅಭಿವೃದ್ಧಿ ಪಡಿಸ್ತೇನೆ. ಪ್ರಿಯರೇ, ತಿಳ್ಕೊಡ್ರಿ, ಯಾವಾಗ ಅವನು ಗೆರಾರಿಗೆ ಬಂದನೋ, ಈಗ ಅವನ ಹತ್ರ ಏನಿದೆ? ಗೆರಾರಿಗೆ ಬಂದ, ಏನಿದೆ? ಬರಗಾಲ. ಎಲ್ರು ಹೇಳ್ರಿ, ಏನಿದೆ? ಎಲ್ರು ಹೇಳ್ರಿ, ಏನಿದೆ? ಬರಗಾಲ. ಈಗ ಸೀದಾ 12ನೇ ವಚನಕ್ಕೆ ಬರೋಣ. ತಿಳ್ಕೊಡ್ರಿ, ಈಗ ಇಸಾಕನು ಗೆರಾರಿನಲ್ಲಿ ವಾಸ ಮಾಡ್ತಿದ್ದಾನೆ. ಎಲ್ಲಿ? ಎಲ್ರು ಹೇಳ್ರಿ, ಎಲ್ಲಿ? ಗೆರಾರ್. ಗೆರಾರ್ ಅಂದ್ರೆ ಒಂದು ಬರಗಾಲದ ಒಂದು ಅನುಭವ, ಬರಗಾಲ. ಓಕೆ, ಸೊ ಈ ಒಂದು ಬರಗಾಲದ ಪ್ರದೇಶದಲ್ಲಿ ಈಗ ಇಸಾಕನು ಬಂದಿದ್ದಾನೆ. ಅವನ ಹತ್ರ ಈಗ ಏನಿದೆ? ಊಟ ಮಾಡ್ಲಿಕ್ಕೆ ಎಲ್ಲ ಬೇಳೆ ಕಾಳುಗಳಿದೆ. ಈಗ ದೇವರೇನ್ ಹೇಳ್ತಿದ್ದಾರೆ? ನೀನೀಗ ಅಲ್ಲಿ ಹೋದ ಮೇಲೆ ನೀನೇನ್ ಮಾಡೀಗ? ಸುಮ್ಮನೆ ಕೂತ್ಕೋಬೇಡ. ತಿಳ್ಕೊಡ್ರಿ, ದೇವ್ರ ವಚನ ಹಿಂಗೆ ಹೇಳ್ತದೆ, ಗೆರಾರ್ ಈ ಪ್ರದೇಶಕ್ಕೆ ಹೋಗುವಾಗಲೇ ಅವನಿಗೆ 2 ಆಪ್ಷನ್ ಇದೆ. ಒಂದು, ತನ್ನ ಕಡೆ ತನ್ನಲ್ಲಿರುವಂತ ದವಸ ಧಾನ್ಯಗಳನ್ನ ಊಟ ಮಾಡಬೇಕು, ಇಲ್ಲ ಅದನ್ನ ಬಿತ್ತನೆ ಮಾಡಬೇಕು. 2 ಆಪ್ಷನ್ ಅವನ ಹತ್ರ. ಮೊದಲನೇದಾಗಿ ಎಲ್ಲಿ ಹೋಗಿದ್ದಾನೆ? ಗೆರಾರಿನಲ್ಲಿ. ಗೆರಾರಿಗೆ ಹೋಗಿದ್ದಾನೆ, ಅಲ್ಲಿ ಏನೂ ಇಲ್ಲ. ಸೆಕೆಂಡು, ಈಗ ಅವನ ಕಡೆ ಇರುವಂತ ಆಪ್ಷನ್ ಏನು? ಸೆಕೆಂಡ್ ಪಾಯಿಂಟ್ ಏನು ಗೊತ್ತಾ? ಅವನ ಹತ್ರ ಇರುವುದ್ರ ಜೊತೆಗೆ ಏನಾರು ಒಂದು ಮಾಡ್ಬೇಕು. ಈಗ ಅವನು ಸುಮ್ಮನೆ ಕುತ್ಕೊಳಕ್ ಬರಲ್ಲ. ಈಗ ಅವನು ಸುಮ್ಮನೆ ಕುತ್ಕೊಂಡ್ರೆ ವೇಸ್ಟ್ ಈಗ ಅವನ ಲೈಫ್. ಅದನ್ನ ತಗೊಂಡು ಏನಾದ್ರೂ ಅವನು ಹೋಗಿ ಮಾಡಬೇಕೀಗ. ಆಗ ದೇವ್ರು ಹೇಳ್ತಾರೆ, ಅದನ್ನ ಬಿತ್ತು. ಬರಗಾಲದಲ್ಲಿ ಬಿತ್ತು. ಓಕೆ, 12ನೇ ವಚನ ಓದಿಕೊಳ್ಳಿ ಎಲ್ರು, ಬೇಗ ಹೋದ್ರಿ. ಹಲೋ, ಎಷ್ಟ್ರಿ? ಹಲೋ, ಎಷ್ಟು? ಯಾವ ಟೈಮಲ್ಲಿ ಎಷ್ಟು ಬೀಜ? ಅವನು 1000 ಬೀಜ ಬಿತ್ತಿದ್ರೆ ಅದರಲ್ಲಿ 50 ಫಲ ಕೊಡ್ಲಿಲ್ರಿ. 1000ಕ್ಕೆ 1000 ಬೀಜದಲ್ಲಿ ಫಲ ಬಂತು. ಅರ್ಥ ಆಗ್ತಾ ಇದೆಯಾ? ಇಲ್ಲೇ ಇದ್ದೀರಾ ನೀವು? ಹೊಲದಲ್ಲಿ ಒಂದು 1000 ಬೀಜ ಹಾಕಿದ್ರೆ ಎಲ್ಲ ಫಲ ಬರ್ತದಾ? ಹೇಳ್ರಿ, ಏನಾಗ್ತದೆ? ಕೆಲವೊಂದು ಈಗೆಲ್ಲ ಏನು ಅಂಕೋಲದಲ್ಲಿ ಏನು ಯಾವ ಬೀಜ ಬಿತ್ತುತ್ತಾ ಇದ್ದಾರೆ? ಶೇಂಗಾ, ಮತ್ತೆ ಚಮಡಿ, ಕಲ್ಲಂಗಡಿ. ಅಯ್ಯೋ, ನನಗೆ ಏನಪ್ಪ ಇದು ಚಮಡಿ ಅನಿಸ್ತು. ಕಲ್ಲಂಗಡಿ ಬೀಜ, ಹೌದಾ? ಎಲ್ಲಾ ಬೀಜ ಫಲ ಬರ್ತದ? ಹೇಳ್ರಿ, ನೋ. ಆದ್ರೆ ಇಸಾಕನು ಬಿತ್ತಿದ ಎಲ್ಲಾ ಬೀಜ, ಎಷ್ಟು ಬೀಜ ಬಿತ್ತಿದ? 1000ನೋ 1,00,000ನೋ ಎಷ್ಟು ಬೀಜ ಬಿತ್ತಿದ್ನೋ ಗೊತ್ತಿಲ್ಲ. ಬೈಬಲ್ ಹೇಳ್ತದೆ, ಒಂದು ಬೀಜ ವೇಸ್ಟ್ ಆಗ್ಲಿಲ್ಲ. ಹಲೋ, ಒಂದು ಬೀಜ ವೇಸ್ಟ್ ಆಗ್ಲಿಲ್ಲ, ಹಾಳಾಗ್ಲಿಲ್ಲ. ಎಲ್ಲ ಬೀಜಗಳು ಫಲ ಕೊಟ್ಟಿದೆ.
ಎಷ್ಟು ವರ್ಷದಲ್ಲಿ? 10 ವರ್ಷದಲ್ಲ, ಅದೇ ವರ್ಷ. ಈ ಕಾರ್ಯಕ್ಕೆ ನಿಮ್ಮ ಶಬ್ದ ಏನಂತ ಹೇಳ್ಬೋದು? ಇದಕ್ಕೇನಂತ ವರ್ಣಿಸ್ಬೋದು? ಒಂದೇ ವರ್ಷ ಬರಗಾಲ, ಎಷ್ಟು ಬೀಜ ಬಿತ್ತಿದ್ರು ಅಷ್ಟು ಫಲ ಕೊಡ್ತು. ನೀವು ಯಾರು ರೈತಾಪಿ ಕೆಲಸ ಮಾಡಿಲ್ಲ ಅನಿಸ್ತದ? ಮಾಡಿದ್ರೆ ಗೊತ್ತಾಗ್ತೈತೆ ಅದ್ರದ್ದು ಮಹತ್ವ. ಏನ್ ಅನಿಸ್ತದೆ ನಿಮ್ಗೆ? ಹೇಳ್ರಿ. 100ಕ್ಕೆ 100 ಫಲ ಕೊಡ್ತು. ಏನಂತೀರಿ ಇದಕ್ಕೆ? ಆಶೀರ್ವಾದ. ಮತ್ತೇನಂತೀರಿ? ಅದ್ಭುತ. ಏನಂತೀರಿ? ಮತ್ತೇನಂತೀರಿ? ಅಭಿವೃದ್ಧಿ. ವರ್ಣಿಸಲು ಹೇಳ್ತಿದ್ದೆ ನಾನು. ಮತ್ತೆ ಇಷ್ಟೇನಾ? ಇಲ್ಲೇನು ಹೇಳ್ತದೆ? Isaac sowed in the land and the Lord blessed him and gave him 100% of the folds in that year. ಅಂದ್ರೆ ಇಂಗ್ಲಿಷ್ ಅಲ್ಲಿ ಆಂಪ್ಲಿಫೈಡ್ ಅಲ್ಲಿ ಬರ್ತದೆ ದ ಅಮೇಜಿಂಗ್ ಎಕ್ಸ್ಟ್ರಾರ್ಡಿನರಿ ವರ್ಕ್ ಆಫ್ ಗಾಡ್ ಅಂತ. ಏನಂತಾರೆ? ಅಮೇಜಿಂಗ್ ಎಕ್ಸ್ಟ್ರಾರ್ಡಿನರಿ ವರ್ಕ್ ಆಫ್ ಗಾಡ್ ಅಂದ್ರೆ ಅಸಾಧಾರಣವಾದ ದೇವರ ಕಾರ್ಯ. ಯಾರಿಂದಲೂ ಸಾಧ್ಯವಾಗದೇ ಇರುವುದು ನನ್ನ ದೇವರಿಂದ ಸಾಧ್ಯ ಆಗ್ತದೆ. ಬೇರೆ ಯಾರು ಮಾಡಕ್ ಆಗದೇ ಇರುವುದನ್ನು ನನ್ನ ದೇವರು ಮಾಡ್ತಾನೆ. ಬರಗಾಲದಲ್ಲಿ ಸಾಯುವ ಬೆಳೆಗೆ ಜೀವ ಕೊಡ್ತಾನೆ ನನ್ನ ದೇವರು. ಹಲೋ, ಇವತ್ತು ನಾವೇನೆಲ್ಲ ಶಬ್ದಗಳು ಮಾತಾಡ್ತಿದ್ದೇವಲ್ಲ, ಆ ಎಲ್ಲ ಶಬ್ದಗಳು ದೇವರ ಕಾರ್ಯಕ್ಕೆ ಲಿಮಿಟು. ಯಾವ ಶಬ್ದನೂ ಇಲ್ಲ ದೇವರನ್ನ ವರ್ಣಿಸ್ಲಿಕ್ಕೆ. ಅರ್ಥ ಆಗ್ತದೆ ನಾನು ಹೇಳಿದ್ದು? ಹಲೋ, ಇನ್ನೂ ರೈಬೂತಿಗೆ ಹೋಗಿಲ್ರಿ, ತಿಳ್ಕೊಡ್ರಿ. ನಾನು ಹೇಳ್ತಾ ಇದ್ದೇನೆ, ಇನ್ನೂ ರೈಬೂತಿಗೆ ಹೋಗಿಲ್ಲ. ರೈಬೂತ್ಗಿಂತ ಮುಂಚಿತವಾಗಿ ದೇವರು ಒಂದು ಪಿಕ್ಚರ್ ಕೊಡ್ತಿದ್ದಾನೆ. ಹಲೋ, ಈ ಗೇರಾರಿನಲ್ಲಿ ನಿನಗೊಂದು ರೈಬೂತ್ ಸ್ಥಳ ನಾನು ಕೊಡ್ತೇನೆ. ಕೊಡೋಕ್ಕಿಂತ ಮುಂಚೆ ನೀನೇನ್ ಮಾಡೀಗ? ನಿನ್ನಲ್ಲಿ ಏನಿದೆ ಹಂಗೆ ಕೂತ್ಕೊಂಡು ರೈಬೂತ್ ರೈಬೂತ್ ಅನ್ಬೇಡ. ರೈಬೂತ್ ರೈಬೂತ್ ಅಂದ್ ಮನೆ ಕೂತ್ಕೊಂಡು ರೈಬೂತ್ ಸಿಗಲ್ಲ. ಏನ್ ಮಾಡೀಗ? ನಿನ್ನಲ್ಲಿರುವುದನ್ನ ಏನ್ ಮಾಡು? ನಿನ್ನಲ್ಲಿ ಏನಿದೆಯೋ ಅದನ್ನ ತಗೊಂಡೋಗಿ ಬಿತ್ತನೆ ಮಾಡು. ಪಾಸ್ಟರ್, ಇಷ್ಟೇ ಇದರಿ, ಇದು ತಿಂದು ನಾನು ಸಾಯ್ಬೇಕೀಗ ಅಷ್ಟೇ, ಬೇರೆ ಏನೂ ಇಲ್ಲ. ಆ ವಿಧವೆ ತರನೇ ಮಾತಾಡ್ತೇವೆ, ಹೌದಾ? ದೇವ್ರ ವಾಕ್ಯ ಹೇಳ್ತದೆ, ನಿನ್ನಲ್ಲಿ ಏನಿದೆಯೋ ಅದನ್ನ ಇಟ್ಕೊಂಡು ಸುಮ್ಮನೆ ಕುತ್ಕೊಳ್ಬೇಡ. ದೇವ್ರ ವಾಕ್ಯ ಹೇಳ್ತದೆ, ಒಬ್ಬಂಗೆ 5 ತಲಾಂತು, ಒಬ್ಬಂಗೆ 2 ತಲಾಂತು, ಒಬ್ಬಂಗೆ 1 ತಲಾಂತು. ಏನ್ ಮಾಡ್ರಿ? ನಿಮ್ ಕೈ ಕೊಟ್ಟು ಹೋಗ್ತೇನೆ, ನೆಕ್ಸ್ಟ್ ಇಯರ್ ಬರ್ತೇನೆ, ನೋಡ್ತೇನೆ ನೀವೇನ್ ಮಾಡಿರ್ತೀರಿ. ಪ್ರಿಯರೇ, ನಿಮ್ಮ ಹತ್ರ ಏನಿಲ್ಲ ಅದನ್ನ ದೇವ್ರು ಕೇಳ್ತಿಲ್ಲ, ನಿನ್ನಲ್ಲಿ ಏನಿದೆಯೋ ಅದನ್ನ ದೇವ್ರು ಕೇಳ್ತಿದ್ದಾನೆ. ಅದರಿಂದ ನೀನ್ ಏನ್ ಮಾಡ್ತಾ ಇದೀಯ? ಬಹಳ ಜನ ಏನ್ ಮಾಡ್ತಾರೆ ಗೊತ್ತಾ? ಏನಿದೆ ಅದನ್ನ ತಗೊಳ್ಳೋದು, ಫುಲ್ ಎಂಜಾಯ್ ಮಾಡೋದು. ನೋ, ಅದಕ್ಕಾಗಿ ದೇವ್ರು ಕೊಟ್ಟಿಲ್ಲ. ನಿನ್ನಲ್ಲಿ ಏನಿದೆಯೋ ಅದರಿಂದ ಏನಾದ್ರೂ ಒಂದು ಕಾರ್ಯ ದೇವರಿಗಾಗಿ ಮಾಡು. ದೇವರ ಮಹಿಮೆಯನ್ನು ತೋರಿಸು. ದೇವರು ನನಗೆ 5 ತಲಾಂತು ಕೊಟ್ಟಿದ್ದನು, ಇವತ್ತು ಅದನ್ನು ಹೋಗಿ ವ್ಯಾಪಾರಕ್ಕೆ ಹಾಕದೆ 2ರಷ್ಟು ಮಾಡಿದೆ, ಇವತ್ತು ನನ್ನ ಕಡೆ 10 ತಲಾಂತಿದೆ. ನನ್ನ ಹತ್ರ 5, ದೇವರು 2 ಕೊಟ್ಟಿದ್ದನು, ಅದನ್ನ ನಾನು ಹೋದೆ, ಇನ್ವೆಸ್ಟ್ ಮಾಡದೆ, ಕೆಲಸ ಮಾಡದೆ, ಇವತ್ತು ನನಗೆ 4 ಇದೆ. ಆದ್ರೆ ಒಂದು ಹೇಳ್ತಾವನೆ, ಸ್ವಾಮಿ ಇರೋದೇ ಒಂದು, ಅದನ್ನು ಹೋದ್ರೆ ಏನ್ ಮಾಡ್ಲಿ ಅಂತ ಹೇಳಿ ಬಚ್ಚಿಟ್ಟುಬಿಟ್ಟೆ. ಆಲಸ್ಯ, ಕೆಟ್ಟ ಮೈಗಳ ಆಳು, ಅಂತಹ ಜನರು ನಾವಾಗಿದ್ದೀವಿ ಪ್ರಿಯರೇ. ಇವತ್ತು ದೇವರು ಹೇಳ್ತಿದ್ದಾರೆ, ನಾನು ಹೇಳುವಂತ ಸಂದೇಶ ಅರ್ಥ ಮಾಡ್ಕೊಳ್ರಿ. ದೇವರು ಬಯಸಿದರೆ ಬರಗಾಲದಲ್ಲಿಯೂ ನಿನಗೆ ಸಮೃದ್ಧಿಯನ್ನು ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ನಾನು ಹೇಳುವಂತ ಮೆಸೇಜಲ್ಲಿ ಇನ್ವಾಲ್ವ್ ಆಗ್ರಿ. ಅಂದ್ರೆ ಏನು? ಈಗ ನಾನು ಹೇಳ್ತಾ ಇರೋದು ಇಸಾಕನ್ ಬಗ್ಗೆ ಅಷ್ಟೇ ಅಲ್ಲ, ಇಲ್ಲಿ ಕೂತಂತ ಪ್ರತಿಯೊಬ್ಬರ ಬಗ್ಗೆ. ನಾವೇನ್ ಮಾಡ್ತಾ ಇದೀವಿ? ಇಸಾಕನಿಗೆ ಮಾಡಿದ್ರಿ ಬಿಡ್ರಿ, ನಮಗೇನು? ನಿಮ್ಗೆ ಗೊತ್ತಿಲ್ಲ, ಕೆಲವೊಂದು ಸ್ಪಿರಿಟ್ಗಳು ಇನ್ನೂ ನಮ್ಮನ್ನು ಬಿಟ್ಟು ಹೋಗಿರುವುದಿಲ್ಲ. ಗೊತ್ತೈತೆ ನಿಮ್ಗೆ ಯಾವ ಸ್ಪಿರಿಟ್ ಅಂತ? ಒಂದೊಂದು ಸ್ಪಿರಿಟ್ ಇರ್ತವೆ, ಅವು ಇನ್ನೂ ಬಿಟ್ಟು ಹೋಗಿಲ್ಲ ನಮಗೆ. ನಾವು 2025ರಲ್ಲಿ ಹಿಂಗೆ ಕೂತಿದ್ವಿ, 24ರಲ್ಲಿ ಹಿಂಗೆ ಕೂತಿದ್ವಿ, ಅದಕ್ಕಿಂತ ಮುಂಚೆನೂ ಹಿಂಗೆ ಕೂತಿದ್ವಿ, ಅದಕ್ಕಿಂತ ಮುಂಚೆನೂ ಹಿಂಗೆ ಕೂತಿದ್ವಿ. ಇದಕ್ಕೆ ಯಾರಾದ್ರೂ ಬಂದು ಒಂದು ಹಾರ ಹಾಕ್ಬಿಟ್ರೆ ಮುಗೀತು. ಹಿಂಗೆ ಕೂತಿದ್ವಿ, ಹಿಂಗೆ ಏನಾಗ್ತದು? ಹಿಂಗೆ ಯಾರು ಕೂತ್ಕೊಂಡಿದ್ದಾರೆ? ಹಿಂಗೆ ನೀವು ಜೀವ ವಾಕ್ಯ ಹೇಳಿದ್ರು ಹಿಂಗೆ, ಹೌದಾ? ಇಂಜೆಕ್ಷನ್ ಬಂದು ಚುಚ್ಚಿದ್ರು ಹಿಂಗೆ,
ನಿಮ್ಮ ಮೇಲೆ ಬಿಸಿ ನೀರು ಚೆಲ್ಲಿದ್ರು ಹಿಂಗೆ, ಏನ್ ಮಾಡಿದ್ರು ಹಿಂಗೆ, ಕೆಳಗಡೆ ಬೆಂಕಿ ಹಚ್ಚಿದ್ರು ಹಿಂಗೆ ಹಿಂಗೆ, ಏನು ಅಂಚೂರು ಅಳ್ಳಾಡುದೇ ಇಲ್ಲ. ಪ್ರಿಯರೇ, ಭಾರತ ದೇಶದಲ್ಲಿ ಇಂಥವ್ರು ಬಹಳ ಜನ ಇದ್ದಾರೆ. ಅದನ್ನ ಬಿಟ್ಟು ನಿಮ್ಮನ್ನ ದೇವರಿಗೆ ಎಬ್ಬಿಸಿದ್ದಾರೆ, ಹೊರಗಡೆ ಬರ್ರಿ ಅಂತ. ನೀವು ಹಿಂಗೆ ಕೂತ್ರೆ 2026 ಒಂದು ಹಾರ ಹಾಕ್ಬಿಡ್ತೀವಿ, ನಿಮ್ಮನ್ನ ಬಂದು ಜನ ಪೂಜೆ ಮಾಡಕ್ಕೆ ಚಾಲು ಮಾಡ್ತಾರೆ. ಯಾವ ಸ್ಪಿರಿಟ್ ಅಲ್ಲಿ ಇದ್ದೀರಾ? ಅರ್ಥ ಆಯ್ತಾ? ಇನ್ನು ಅದ್ರಾಗಿದ್ದೀರಾ? ಹೊರಗಡೆ ಬಂದಿದ್ದೀರಲ್ಲ, ಒಂಚೂರು ನಿಮಗೆಲ್ಲ ಅಲಂಕಾರ ಮಾಡಿದ್ರೆ ಹಂಗೆ ಆಗ್ಬಿಡ್ತೀರಿ. ನಿಮ್ಮನ್ನ ದೇವರು ಅದರಿಂದ ಬಿಟ್ಟು ಹೊರಗಡೆ ತಗೊಂಬಂದಾರೆ. ಸ್ವಲ್ಪ ದೇವರ ವಾಕ್ಯ ಹೇಳುವಾಗ, ಜೀವ ಬರುವಾಗ, ಜೀವ ಬಂದಾಗ ಸ್ವಲ್ಪ ಉಸಿರಾಡ್ತಾರಲ್ಲ, ಹಂಗೆ ಉಸಿರಾಡ್ರಿ. ದೇವರು ಒಂದೇ ವರ್ಷದಲ್ಲಿ 100ಕ್ಕೆ 100ರಷ್ಟು ಇಸಾಕನನ್ನು ಅಭಿವೃದ್ಧಿ ಪಡಿಸಿದ್ದಾರೆ. ಅಂದ್ರೆ ಇವತ್ತು ಇಸಾಕನ ಬಗ್ಗೆ ಹೇಳ್ತಾ ಇಲ್ಲ, ನೀನ್ ಮನಸ್ಸು ನಿನ್ನನ್ನು ದೇವರು 2026 ಇದೇ ಕಾರ್ಯವನ್ನು ನಿನ್ನ ಲೈಫಲ್ಲಿ ಮಾಡ್ಬೇಕಂತ ದೇವರು ಬಯಸ್ತಾರೆ. ಇಸಾಕನನ್ನು ಅಭಿವೃದ್ಧಿ ಪಡಿಸಿದ ದೇವರು ಇವತ್ತು ನಮ್ಮನ್ನು ಅಭಿವೃದ್ಧಿ ಪಡಿಸ್ತಾರೆ. ಯಾಕೆಂದ್ರೆ ದೇವರು ಹೇಳ್ತಾರೆ, ನಿಮ್ಮಪ್ಪ ಅಬ್ರಾಮನನ್ನು ಅಭಿವೃದ್ಧಿ ಪಡಿಸಿದೆ, ಹಾಗೆ ನಾನು ನಿನ್ನನ್ನು ಅಭಿವೃದ್ಧಿ ಪಡಿಸ್ತೇನೆ. ಇವತ್ತು ಅದೇ ದೇವರು, ನಾವು ಬೇರೆಯವರಾಗಿದ್ದೀವಿ, ನಮ್ಮನ್ನು ದೇವರು ಅಬ್ರಾಮನ ಸಂತತಿಯವರಾಗಿ ಮಾಡಿದ್ದಾರೆ. ಇವತ್ತು ಅದೇ ದೇವರು ನಮಗೆ ಹೇಳ್ತಾನೆ, ನಿಮ್ಮ ಪಿತೃಗಳಾದ ಅಬ್ರಾಮ, ಇಸಾಕ, ಯಾಕೋಬ, ಯೋಸೇಫನನ್ನು ಅಭಿವೃದ್ಧಿ ಪಡಿಸಿದ ಹಾಗೆ ನಿಮ್ಮನ್ನು ಅಭಿವೃದ್ಧಿ ಪಡಿಸ್ತಾನೆ. ನಂಬ್ರಿ, ಸ್ವೀಕರಿಸ್ರಿ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಅವನೇನ್ ಮಾಡ್ದ? ಇಟ್ಕೊಂಡು ಸುಮ್ಮನೆ ಕುತ್ಕೊಂಡು ಚಪ್ಪಾಳೆ ಹೊಡಿತೆ ಕೊಂಡಿರ್ಲಿಲ್ಲ, ನಂಗೆ ಸಿಗಲಿ ಅಂತ. ಇಲ್ಲ ಪ್ರಿಯರೇ, ಅದನ್ನ ಅವನೇನ್ ಮಾಡ್ದ? ರಿಯಾಕ್ಟ್ ಮಾಡ್ದ. ಎಸ್, ನನ್ನ ಹತ್ರ ಏನಿದೆಯೋ ಅದನ್ನ ಅವನು ಸುಮ್ಮನೆ ಇಟ್ಕೊ. ಎಕ್ಸೈಟ್ಮೆಂಟ್ ಆದ. ಎಕ್ಸೈಟ್ಮೆಂಟ್ ತಿಳ್ಕೊಡ್ರಿ. ರಕ್ತ ಕುಸುಮ ರೋಗಿ ಎಲ್ಲ ಕಳ್ಕೊಂಡಿದ್ದಾಳೆ, ಹೌದಾ? ಆಸ್ತಿ, ಅಂತಸ್ತು, ಹಣ ಎಲ್ಲ ಕಳ್ಕೊಂಡಿದ್ದಾಳೆ, ಮನೇಲಿದ್ದಾಳೆ. ಅದ್ರೊಳಗೆ ಒಂದು ಸುದ್ದಿ ಬಂತು, ಯೇಸು ನಿಮ್ಮ ಊರಿಗೆ ಬಂದಿದ್ದಾರೆ. ಮನೆಗೆ ಕೂತ್ಲೇನ್ರಿ? ಏನ್ ಮಾಡಿಲ್ಲೋ? ಎದ್ದು ಓಡದ್ಲು. ಓಡಕ್ಕಾಗಲ್ಲ, ದೇಹದಿಂದ ರಕ್ತ ಹರಿತಾ ಇದೆ, ವೀಕ್ ಆಗಿದ್ದಾಳೆ, ನಡಿಲಿಕ್ಕೆ ಆಗಲ್ಲ. 12 ವರ್ಷ ಅದ್ರೊಳಗೆ ಕೂತ್ಕೊಳ್ಳಿಲ್ಲ. ಕೂತ್ಕೊಂಡ್ರೆ ಅದ್ಭುತ ಆಗುದಿಲ್ಲ. ಕೈ ಕೊಟ್ಟು ಕೂತ್ಕೊಂಡ್ರೆ ಯಾವ ಕೆಲಸ ಆಗುದಿಲ್ಲ. ದೇವರು ನಿನ್ನ ಹತ್ರ ಏನು ಕೊಟ್ಟಿದಾನೋ ಅದನ್ನು ಉಪಯೋಗ ಮಾಡು ದೇವರಿಗಾಗಿ. ನಿನ್ನನ್ನು ದೇವರು ಎದರಿಂದ ಆಶೀರ್ವದಿಸಿದಾನೋ ಅದನ್ನ ದೇವರಿಗಾಗಿ ಬಿತ್ತುವಾಗ ಕೊಯ್ತೀಯ, ಬಿತ್ತದೇ ಕೊಯ್ಲಿಕ್ಕೆ ಹೋಗ್ಬೇಡ್ರಿ. ನಿನಗೆ ದೇವರು ಏನು ಕೊಟ್ಟಿದಾನೋ ಅದನ್ನ ದೇವರಿಗಾಗಿ ಬಿತ್ತಲಿಕ್ಕೆ ಪ್ರಾರಂಭ ಮಾಡು. 100% ಅವನು ಹೆಂಗೆ ಬಿತ್ತಿದನೋ ಹಂಗೆ ಅದನ್ನು ಕೊಯ್ದನು. ಅವನು ಊಟ ಮಾಡ್ಬೋದಾಗಿತ್ತು. ಅಯ್ಯೋ ಸ್ವಾಮಿ, ಬರಗಾಲಿದೆ, ನಾನು ಇದನ್ನ ಇಟ್ಕೊಂಡಿದ್ದಿಷ್ಟು, ನಾನು ಬಿತ್ತಿದ್ರೆ ಮತ್ತೇನು ಸಿಗುವುದಿಲ್ಲ ಅಂತ ಊಟ ಮಾಡಿದ್ರೆ ಒಂದು ದಿನ ಜೀವಂತ ಇರ್ತಿದ್ದ, 1 ವಾರ ತಿಂತಿದ್ದ. ಆಮೇಲೆ ಏನ್ ಮಾಡ್ತಿದ್ದ? ಅವನ ಹತ್ರ ಮತ್ತೆ ಇಲ್ಲ. ಆದ್ರೆ ಅವನು ಹಂಗೆ ಮಾಡ್ಲಿಲ್ಲ. 2 ದಿನ ಉಪವಾಸ, 3 ದಿನ ಉಪವಾಸ ಇದ್ರೂ ಪರವಾಗಿಲ್ಲ, ಆದ್ರೆ ಲೈಫ್ ಲಾಂಗ್ ತಿನ್ನೋಂಗೆ ನಾವು ದೇವರು ಮಾಡ್ತಾನೆ. ಅದಕ್ಕಾಗಿ ಅವನು ತಾನು ತಿನ್ನಲಿಲ್ಲ, ಅದನ್ನು ಹೋಗಿ ಬಿತ್ತಿದ. ಬಿತ್ತುವಾಗ ದೇವರು ಅವನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಅರ್ಥ ಆಯ್ತಾ ನಿಮಗೆ? ಸೊ ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ, ಏನು? ಡೂ ಸಮಥಿಂಗ್ ವಾಟ್ ಯು ಹ್ಯಾವ್. ಅದೇ ಇದೆಯಲ್ಲ, ಇಸಾಕನು ಆ ದೇಶದಲ್ಲಿ ಬೀಜವನ್ನ ಬಿತ್ತಿ ಅದೇ ವರ್ಷ, ಬೇರೆ ಯಾವ ವರ್ಷ ಅಲ್ಲ, ಬೈಬಲ್ ಹೇಳ್ತದೆ ಅದೇ ವರ್ಷ 100ರಷ್ಟು 100% ಅಂತ. ಬರೀ 100 ಅಲ್ಲ, 100ರಷ್ಟು ಅಂದ್ರೆ ಒಂದು ಲಾಸ್ ಇಲ್ಲ, 1 ರೂಪಾಯಿ ಲಾಸ್ ಇಲ್ಲ. ಎಲ್ಲ ಏನು ಇನ್ವೆಸ್ಟ್ ಮಾಡಿದ್ನೋ ಎಲ್ಲ ಆಶೀರ್ವಾದವನ್ನು ಆತನು ಕೊಯ್ದನು ಎಂಬುದಾಗಿ ಬರ್ತದೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ, ಸೊ ರೆಹೋಬೋತ್ ನಿನಗೆ ಸಿಗಬೇಕಾದ್ರೆ ಫಸ್ಟ್ ಏನ್ ಮಾಡು? ನಿನಗೆ ದೇವರು ಎಲ್ಲಿಗೆ ಹೋಗಂತಾರೋ ಅಲ್ಲಿಗೆ ಮಾತ್ರ ಹೋಗು. ನಿನಗೆ ದೇವರು ಏನು ಮಾಡಂತಾರೋ ಅದನ್ನು ಮಾತ್ರ ಮಾಡು. ದೇವರು ಹೇಳದೇ ಇರುವ ಯಾವ ಸಂಗತಿಯನ್ನು ನೀನೇನು ಮಾಡಬೇಡ. ನೀನು ಹಂಗೆ ಮಾಡಿದ್ರೆ ತಿಳ್ಕೊ, ನಿನ್ನ ಜೀವಿತದಲ್ಲಿ ಅದ್ಭುತ ಇರಲಿಲ್ಲ. ನಿನ್ನ ಅದ್ಭುತ ನಿನ್ನ ವಿಧೇಯತೆಯಲ್ಲಿದೆ. ಓಕೆ, ಟೈಮ್ ಆಯ್ತು, ನಾನು ಬೇಗ ಮುಗಿಸ್ತೇನೆ. ನೆಕ್ಸ್ಟ್ 3rd ಪಾಯಿಂಟ್. ಹಾಗಾದ್ರೆ ಅವನಿಗೆ ರೆಹೋಬೋತ್ ಸಿಗಬೇಕಾದ್ರೆ ಅವನು ಮಾಡಿದಂಥ 3ನೇ ಕಾರ್ಯ ಏನು? ಓಕೆ, ಬಹಳಷ್ಟು ಅಂಶಗಳಿದೆ, ನಾನು ಎಲ್ಲವನ್ನು ಹೇಳುವುದಿಲ್ಲ ನಿಮಗೆ. ನೆಕ್ಸ್ಟ್, ಡೋಂಟ್ ಸೆಂಟಲ್ ಅಂಟಿಲ್ ಯು ಹಿಯರ್ ಫ್ರಮ್ ಗಾಡ್. ದೇವರು ನಿನಗೆ ಹೇಳುವ ತನಕ ನೀನು ಯಾವ ಸ್ಥಳದಲ್ಲಿ ಕೂಡ ಏನ್ ಮಾಡಬೇಡ, ನೆಲೆಗೊಳ್ಳಬೇಡ. ದೇವರು ಹೇಳುವಾಗ ಮಾತ್ರ ನೀನೇನ್ ಮಾಡಬೇಕು? ನೆಲೆಗೊಳ್ಬೇಕು. ಫಸ್ಟ್ ಏನ್ ಮಾಡಿದವನು?
ದೇವರು ಹೇಳಿದ ಮೇರೆಗೆ ಆತನು ಹೊರಟೋದ. ಎರಡನೇದಾಗಿ ಏನು ಮಾಡ್ದ? ದೇವರು ತನಗೇನು ಹೇಳಿದನೋ ಅದರಲ್ಲಿ ಆತನೇನು ಮಾಡ್ದ? ಬಿತ್ತಲಿಕ್ಕೆ ಪ್ರಾರಂಭಿಸಿದ. ಸೊ ಮೂರನೇದಾಗಿ ಆತನೇನು ಮಾಡ್ತಾನೆ? ದೇವರು ಹೇಳದೆ ಆತನು ಯಾವ ಸ್ಥಳದಲ್ಲಿ ನೆಲೆಗೊಳ್ಳುವುದಿಲ್ಲ. ದೇವರು ಅವನಿಗೆ ಹೇಳಿದ್ರು, ಐಗುಪ್ತಕ್ಕೆ ಮಾತ್ರ ಹೋಗಬೇಡ, ಐಗುಪ್ತದಲ್ಲಿ ಮಾತ್ರ ನೆಲೆಗೊಳ್ಳಬೇಡ, ಬಟ್ ನಾನು ತೋರಿಸುವ ದೇಶದಲ್ಲಿ ನೀನು ವಾಸ ಮಾಡು ಹೇಳಿದ್ನ ಅವನಿಗೆ. 2ನೇ ವಚನ ಓದ್ರಿ, 26:2 ಓದ್ರಿ. ಹಾ ತಿಳ್ಕೊಡ್ರಿ, ದೇವ್ರ ವಾಕ್ಯ ಹೇಳ್ತದೆ, ನಾನು ಹೇಳುವ ದೇಶದಲ್ಲಿ ನೀನು ವಾಸ ಮಾಡ್ಬೇಕು. ವಾಸ ಅಂತ ಹೇಳಿದ್ರೆ ಅಲ್ಲಿ ನಿನ್ನ ವಾಸ್ತವ ಹೂಡು. ದೇವರು ಹೇಳದೆ ಎಲ್ಲಿ ವಾಸ್ತವ ಹೂಡಬೇಡ. ಹಾಗ ಅರ್ಥ ಏನು? ಎಲ್ಲರೂ 24ನೇ ವಚನಕ್ಕೆ ಬರೋಣ. ತನ್ನ ಗೂಡಾರ ಅಂದ್ರೆ ತನ್ನ ಮನೆ ಏನ್ ಮಾಡದ? ತನ್ನ ಮನೆಯನ್ನ ಹಾಕಿಕೊಂಡ. ಆದ್ರೆ ತನ್ನ ಮನೆ ಕಟ್ಟೋದಕ್ಕಿಂತ ಮುಂಚೆ ಬೈಬಲ್ ಹೇಳ್ತದೆ, ಹಿ ಬಿಲ್ಟ್ ಎನ್ ಆಲ್ಟರ್. ಅವನೇನ್ ಮಾಡ್ದಂತೆ? ಒಂದು ಯಜ್ಞ ವೇದಿಯನ್ನ ಕಟ್ಟಿಸಿದ. ಹಲೋ, ಏನಿದೆ ಯಜ್ಞ ವೇದಿ ಅಂದ್ರೆ? ಯಜ್ಞ ವೇದಿ ಅಂದ್ರೆ ಏನು? ತಾನು ವಾಸ ಮಾಡೋದಕ್ಕಿಂತ ಮುಂಚೆ ಅವನು ಮೊದಲು ದೇವರಿಗಾಗಿ ಒಂದು ಯಜ್ಞ ವೇದಿಯನ್ನು ಕಟ್ಟಿಸ್ತಾ ಇದ್ದಾನೆ. ದಟ್ ಈಸ್ ಕಾಲ್ಡ್, ಆತನು ತನ್ನನ್ನು ತಾನು ಮೊದಲು ದೇವರಿಗೆ ಸಮರ್ಪಿಸುವುದು. ಬೈಬಲ್ ಹೇಳ್ತದೆ, ನಿನ್ನ ಶರೀರವನ್ನ ದೇವರಿಗೆ ಮೀಸಲಾಗಿಯೂ ಸಜೀವ ಯಜ್ಞವಾಗಿಯೂ ಸಮರ್ಪಿಸ್ರಿ. ಯಜ್ಞ ಅಲ್ಟರಲ್ಲಿ ಏನಿಡ್ತಾರೆ? ಯಜ್ಞದಲ್ಲಿ ಏನಿಡ್ತಾರೆ? ಬೆಂಕಿಯಲ್ಲಿ ಏನ್ ಹಾಕ್ತಾರೆ? ಯಜ್ಞ ವೇದಿಯನ್ನು ಮಾಡೋದು ಎದಕ್ಕೆ? ಯಜ್ಞ ವೇದಿ ಬಲಿ ಅರ್ಪಿಸ್ಲಿಕ್ಕೆ, ಹೌದಾ? ಸಮರ್ಪಿಸುವುದು, ದೇವರಿಗೆ ಬಲಿಯನ್ನು ಅರ್ಪಿಸುವುದು. ಅದಕ್ಕೋಸ್ಕರ ಯಜ್ಞ ವೇದಿಯನ್ನು ಕಟ್ತಾರೆ. ಫಸ್ಟ್ ಯಜ್ಞ ವೇದಿಯನ್ನು ಕಟ್ಟಿದ ನಂತರ ತನ್ನ ಗುಡಾರವನ್ನ ಅವನು ಹಾಕಿಕೊಂಡ. ಅರ್ಥ ಏನು? ನಿನಗೆ ದೇವರು ಯಾವುದಾದ್ರೂ ಒಂದು ಸ್ಥಳಕ್ಕೆ ಕರೆಯುವಾಗ ಮೊದಲು ನೀನು ಅಲ್ಲಿ ಸೆಟ್ಲ್ ಆಗೋಕ್ಕಿಂತ ಮುಂಚೆ ಮೊದಲು ನಿನ್ನನ್ನು ದೇವರಿಗೆ ಸಮರ್ಪಣೆ ಮಾಡಿಕೊಡು. ಇಲ್ಲೇನು ಹೇಳ್ತಿದ್ದಾರೆ? ಐಸಾಕ್ ಸೆಟಲ್ಡ್ ಇನ್ ಗೆರಾರ್, ಬಟ್ ಬಿಫೋರ್ ಹಿ ಬಿಲ್ಟ್ ಎನ್ ಆಲ್ಟರ್. ಅಂದ್ರೆ ಅವನು ತನ್ನನ್ನು ತಾನು ದೇವರಿಗೆ ಸಮರ್ಪಿಸಿಕೊಂಡ. ಎಲ್ಲಿ ನೀನು ದೇವರಿಗೆ ಸಮರ್ಪಣೆ ಮಾಡದೆ ವಾಸ ಮಾಡ್ಲಿಕ್ಕೆ ಹೋಗ್ತೀಯೋ ಅಲ್ಲಿ ನಿನಗೆ ಆಶೀರ್ವಾದ ಸಿಗುವುದಿಲ್ಲ. ಪ್ರಿಯರೇ, ಇವತ್ತು ದೇವರು ನಿನ್ನೆಲ್ಲಾದ್ರೂ ತಂದು ನೆಲೆಗೊಳಿಸಿದಾನಂದ್ರೆ, ನಿನ್ನೆಲ್ಲಾದ್ರೂ ದೇವರು ಅಭಿವೃದ್ಧಿ ಪಡಿಸಿದಾನಂದ್ರೆ ಆ ಸ್ಥಳದಲ್ಲಿ ನೀನು ದೇವರಿಗಾಗಿ ಯಜ್ಞ ವೇದಿಯನ್ನು ಮಾಡು. ಅಂದ್ರೆ ಏನು? ನಿನ್ನ ದೇವರಿಗೆ ಸಮರ್ಪಣೆ ಮಾಡಿಕೊ. ಈಗೋ ದೇವರ ಈ ಸ್ಥಳದಲ್ಲಿ ನೀ ನನ್ನನ್ನು ಕರ್ಕೊಂಬಂದು ನೆಲೆಗೊಳಿಸಿದ್ಯಾ, ನಾನು ನಿನಗಾಗಿ ಜೀವಿಸ್ತೇನೆ. ಸಮರ್ಪಣೆ ಅಂದ್ರೆ ಏನು? ಆ ಪ್ರಾಂತದಲ್ಲಿ ಕರ್ತನಿಗಾಗಿ ಜೀವಿಸುವುದು. ದಟ್ ಈಸ್ ಅನ್ ಆಲ್ಟರ್. ದೇವರು ಅಭಿವೃದ್ಧಿ ಪಡಿಸಿದ ತಕ್ಷಣ ಎಲ್ಲವನ್ನು ತಗೊಂಡು ಅಮೆರಿಕಾಗೆ ಓಡೋಗ್ಬೇಡ್ರಿ. ಅರ್ಥ ಆಗ್ತದೆ? ಅಂದ್ರೆ ಏನು? ದೇವರು ನನ್ನ ಅಭಿವೃದ್ಧಿ ಪಡಿಸಿದ ಅಂತ ಹೇಳ್ಕೊಂಡು ಹೋಗಿ ಎಂಜಾಯ್ ಮಾಡೋದಲ್ಲ. ದೇವ್ರ ವಾಕ್ಯ ಹೇಳ್ತದೆ, ಅಲ್ಲಿ ಸೆಟ್ಲ್ ಆಗು. ಯಾವಾಗ? ದೇವರಿಗೆ ಸಮರ್ಪಣೆ ಮಾಡಿಕೊಂಡು. ನಿನ್ನ ದೇವರಿಗೆ ಸಮರ್ಪಿಸು. ನಿನ್ನ ಲೈಫ್ ದೇವರಿಗೆ ಸಜೀವ ಯಜ್ಞವಾಗಿ ಅರ್ಪಿಸು. ನೀನು ಆ ಪ್ರಾಂತದಲ್ಲಿ ನಿನ್ನ ದೇವರು ಸೆಟಲ್ ಮಾಡಿದ್ದೆ, ನಿನ್ನ ಮೂಲಕ ದೇವರು ಮಹಿಮೆ ಪಡಿಸ್ಬೇಕು. ತಿಳ್ಕೊಡ್ರಿ, ಅಬ್ರಹಾಮನಿಗೆ ದೇವರು ಹೇಳ್ತಾರೆ, ಅವನ ಜೊತೆಗೆ ಲೋಟ ಬಂದ. ಲೋಟ ತನ್ನ ಮನಸ್ಸಿಗೆ ಬಂದಂದ ಆರಿಸ್ಕೊಂಡ. ದೇವ್ರು ಹೇಳಿಲ್ಲ ಅವನಿಗೆ ಹೋಗಂತ. ಆದ್ರೆ ಅಬ್ರಹಾಮನಲ್ಲಿ ನಿಂತಾಗ ದೇವ್ರು ಹೇಳ್ತಾರೆ, ನಾನು ತೋರಿಸುವ ದೇಶದಲ್ಲಿ ನೀನು ನೆಲೆಗೊಳ್ಳು. ಯಾವಾಗ ಅವನು ದೇವರು ತೋರಿಸುವ ದೇಶಕ್ಕೆ ಬರ್ತಾನೆ, ಫಸ್ಟ್ ಒಂದು ಯಜ್ಞ ವೇದಿಯನ್ನು ಕಟ್ಟಿಸ್ತಾನೆ, ದೇವರಿಗೆ ಹೋಮವನ್ನು ಅರ್ಪಿಸ್ತಾನೆ, ಆಮೇಲೆ ತನ್ನ ಗುಡಾರವನ್ನು ಹಾಕೊಳ್ತಾನೆ. ನಾನು ಹೇಳುವುದೇನು ಗೊತ್ತಾ? ಗುಡಾರ ಸೆಕೆಂಡ್, ನಿನ್ನ ಸೆಟಲ್ಮೆಂಟ್ ಸೆಕೆಂಡು. ಮೊದಲು ದೇವರಿಗೆ ಸಮರ್ಪಿಸು. ಅದಕ್ಕೆ ಹೇಳ್ತದೆ, ಡೋಂಟ್ ಸೆಟಲ್ ಅಂಟಿಲ್ ಯು ಹಿಯರ್ ಫ್ರಮ್ ಗಾಡ್. ದೇವರ ಸ್ವರ ಕೇಳಿಸದ ತನಕ ನೀನು ಎಲ್ಲಿ ಗುಡಾರವನ್ನು ಹಾಕಬೇಡ. ಕೇಳಿದ ನಂತರ ಅಲ್ಲಿ ಗುಡಾರ ಹಾಕು. ಅದು ಹಾಕೋಕ್ಕಿಂತ ಮುಂಚೆ ಏನ್ ಮಾಡು? ದೇವರಿಗಾಗಿ ಯಜ್ಞವನ್ನ ಅರ್ಪಿಸು. ಅಲ್ಲಿ ಗುಡಾರವನ್ನು ಹಾಕ್ತಾರೆ. ಅಲ್ಲಿ ಅವ್ರು ಏನ್ ಮಾಡ್ತಾರೆ? ಒಂದು ಬಾವಿಯನ್ನ ತೆಗಿಸ್ತಾರೆ. ಹಲೋ, ಏನ್ ತೆಗಿಸ್ತಾರೆ? ಬಾವಿ. ಆ ಬಾವಿ ಎಂತ ಸ್ಥಳ? ರೆಹಬೋತ್. ಹಲೋ, ಯಾವ ಸ್ಥಳ? ರೆಹಬೋತ್ ಅಂದ್ರೆ ಏನು?
ವಿಶಾಲ ಸ್ಥಳ, ಸಾಮಾನ್ಯ ಸ್ಥಳ ಅಲ್ಲ, ವಿಶಾಲ ಸ್ಥಳ. ತಿಳ್ಕೊಡ್ರಿ. ಈಗ ವಚನಕ್ಕೆ ಬರೋಣ. ನೆಕ್ಸ್ಟ್ 22ನೇ ವಚನ. ಹಾ 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 ಸಿ ಇಲ್ಲ. 4ನೇ ಪಾಯಿಂಟ್ ಏನ್ ಗೊತ್ತಾ? ರಹಬೂತ್ ಸಿಗಬೇಕಾದ್ರೆ ಏನ್ ಮಾಡ್ಬೇಕು ಗೊತ್ತಾ? ರಹಬೂತ್ ಬೇಕಾ ಎಲ್ರಿಗೂ? ರಹಬೂತ್ ಫಸ್ಟ್ ಸ್ಥಳಕ್ಕೆ ಹೋದ. ಓಕೆ, ಏಸೆಕ್ ಅಡ್ಡ ಬಂತು. ಏನ್ ಬಂತ ಏಸೆಕ್ ಅಂದ್ರೆ? ಜಗಳ. ಸೆಕೆಂಡ್ ಕಡೆ ಹೋದ, ಏನ್ ಅಡ್ಡ ಬಂತು? ದ್ವೇಷ, ಸಿಟ್ನ. ಅಲ್ಲಿಂದ ಅವನ್ ಏನ್ ಮಾಡ್ದ? ಎಲ್ಲಿ ಫಸ್ಟ್ ಕಡೆ ವಿರೋಧ ಬಂತು ಅಲ್ಲಿ ಇಸಾಕ್ ಏನ್ ಮಾಡ್ದ? ಯಾರ್ ಫೋನಾ? ಫಸ್ಟ್ ವಿರೋಧ ಏನ್ ಮಾಡ್ದ ಅವನು? ಯಾರು ಅವನ ಜೊತೆ ಬಂದ್ ಜಗಳಾಡಿದ್ರೋ ಅವ್ರ ಜೊತೆಗೆ ಕಚ್ಚಾಡ್ದ, ಅಂಗಿ ಹರ್ಕೊಂಡು ಜಗಳಾಡ್ದ, ಹೊಡೆದಾಡ್ದ. ಬರ್ದದ ಏನ್ ಮಾಡ್ದ? ಅಲ್ಲಿಂದ ಬಿಟ್ಟು ಹೋದ. ಹಲೋ, 4ನೇ ಪಾಯಿಂಟ್ ಏನ್ ಗೊತ್ತಾ? ನಿನ್ ಜೀವಿತದಲ್ಲಿ ನಿನಗೆ ರಹಬೂತ್ ಸಿಗಬೇಕಾದ್ರೆ ಯಾರ ಸಂಗಡ ವೈಮನಸ್ಸನ್ನ ಇಟ್ಕೊಳ್ಬೇಡ, ವ್ಯಾಜ್ಯವನ್ನ ಆಡಬೇಡ. ಅವನು ಕೋರ್ಟ್ ಕೇಸ್ ಮಾಡ್ಲಿಲ್ರಿ. ನಾನು ಬಾವಿ ತೋಡಿಸಿದ್ದೀನಿ, ನಾನು ಕಷ್ಟಪಟ್ಟಿದ್ದೀನಿ. ಬಾವಿ ತೋಡಿಸ್ಲಿಕ್ಕೆ ಎಷ್ಟು ಸಮಯ ಬೇಕು ಗೊತ್ತಾ ನಿಮಗೆ? ಇಲ್ಲಿದ್ದಾರೆ ಅಶೋಕ್ ಬ್ರದರ್. ಶ್ರಮ ಇದೆ ಸರ್, ಕಷ್ಟ ಇದೆಯಾ? ಒಂದು ಬಾವಿ ತೋಡ್ಸಕ್ಕೆ ಎಷ್ಟು ಖರ್ಚಾಗತ್ತೆ? ಈಗ ಒಂದು ಬಾವಿ ತೋಡ್ಲಿಕ್ಕೆ ಎಷ್ಟು ಖರ್ಚಾಗ್ತದೆ ಈಗ? ಅಲ್ಲಲ್ಲ, ಖರ್ಚು ದುಡ್ಡು 2 ಲಕ್ಷ 3 ಲಕ್ಷ ಆಗ್ತದಾ? 2 ಲಕ್ಷ ಹಾಗೆ ಆಗ್ತದಾ? ಹೌದಾ? 2 ರಿಂದ 3 ಲಕ್ಷ ಆಗ್ತದಾ? 2 ರಿಂದ 3 ಲಕ್ಷ ಖರ್ಚು ಮಾಡಿ ಬಾವಿ ತೆಗ್ಸಿದ. ಜನ ಬಂದು ಹಿಡಿದು ನನ್ನ ಬಾವಿ, ನೀವೇನ್ ಮಾಡ್ತೀರಿ? ನೀವು 2 ಲಕ್ಷ ಖರ್ಚು ಮಾಡಿ ಬಾವಿ ತೋಡ್ಸಿರಿ, ಏನ್ ಮಾಡ್ತೀರಿ ಸರ್? ಹೆಂಗೆ ನಿನ್ ಬಾವಿ ಆಗ್ತದಿದು? ನಾನ್ ಮಾಡಿಸಿದ್ದೀನಿ. ಅಶೋಕ್ ಬ್ರದರ್ ಕೇಳ್ರಿ, ನಾನ್ ದುಡ್ಡು ಕೊಟ್ಟಿದ್ದೀನಿ, ನಾ ಕೆಲಸ ಮಾಡಿಸಿದ್ದೀನಿ. ಜಗಳಾಡ್ತೀರಿ ಎಲ್ಲೋ? ಹಲೋ, ಇವತ್ತು ಕಚ್ಚಾಡ್ತಿಲ್ವಾ? ಮಾತಾಡ್ರಿ. ಕಚ್ಚಾಟದಿಂದ ನಿನಗೇನಾದ್ರೂ ಬಾವಿ ಸಿಕ್ಕರೆ ಅದು ರಹಬೂತ್ ಅಲ್ಲ. ಹಲೋ, ಕಚ್ಚಾಟದಿಂದ ನಿಂಗೆ ಏನಾದ್ರು ಸಿಕ್ಕರೆ ಅದು ರಹಬೂತ್ ಅಲ್ಲ. ಅವನಿಗೆ ಕಚ್ಚಾಟ ಬಂತು, ಜನ ಬಂದು ಜಗಳ ಮಾಡಕ್ ಮಾಡಿದ್ರು, ಆಯ್ತು ಸ್ವಾಮಿ ನೀವೇ ತಗೊಳ್ರಿ, ನಡಿ ಬೇರೆ ಕಡೆ ಹೋಗೋಣ. ಮತ್ತೆ ಬೇರೆ ಕಡೆ ಬಂದ, ಅಲ್ಲಿ 2-3 ಲಕ್ಷ ಖರ್ಚು ಮಾಡ್ದ, ಬಾವಿ ತೋಡ್ಸಿದ. ಅಲ್ಲಿ ಮತ್ತೆ ಜನ ಬಂದ್ರು, ಏನ್ ಹೇಳಿದ್ರು ನೋಡ್ರಿ. 21ನೇ ವಚನ ಹೋಗ್ತಾನೆ. ಒಬ್ರು ದಣಕಾಯರು ಬಂದು ಹೇಳ್ತಾರೆ ನಮ್ದಂತ. ಆಮೇಲೆ ಮತ್ತೊಂದು ಕಡೆ ಹೋಗುವಾಗ ಅಲ್ಲಿರುವ ಜನರು ಬಂದು ಹೇಳ್ತಾರೆ ಇದು ನಮ್ದು. ಅವಾಗ ಅವನು ಕೂಡ ಸುಪ್ರೀಂ ಕೋರ್ಟು, ಹೈಕೋರ್ಟು, ಡಿಸ್ಟ್ರಿಕ್ಟ್ ಕೋರ್ಟು, ತಾಲೂಕ್ ಕೋರ್ಟ್ ಅಂತ ಯಾವ ಕೋರ್ಟಿಗೂ ಹೋಗ್ಲಿಲ್ರಿ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟು ಮಾಡಲಿಲ್ಲ. ಇವತ್ತು ದೇವ ಜನರ ಕೇಸ್ ಎಲ್ಲಿದೆ? ಸುಪ್ರೀಂ ಕೋರ್ಟ್ ವರೆಗೂ ಹೋಗಿದ್ಯಾ? ಎದಕ್ಕಾಗಿ? ತುಂಡು ಜಾಗಕ್ಕಾಗಿ. ರಹಬೂತ್ ಅಲ್ಲ ಅದು. ವ್ಯಾಜ್ಯದಿಂದ ಸಿಗುವ ಸ್ಥಳ ರಹಬೂತ್ ಆಗುವುದಿಲ್ಲ ಪ್ರಿಯರೇ. ನಿಮ್ಮಿಂದ ಜನ ತಗೊಳ್ಳಿಕ್ಕೆ ಇಷ್ಟಪಡ್ತಿದಾರ? ಕೊಟ್ಬಿಟ್ರಿ. ದೇವರು ಹೇಳ್ತಿದ್ರೆ ಮಗ ಅಲ್ಲಿಂದ ಮೂವ್ ಆಗು. ಎಲ್ಲೆಲ್ಲಿ ಸಮಸ್ಯೆ ಇದೆಯೋ ಅಲ್ಲಿಂದ ಮೂವ್ ಆಗು. ಇನ್ನೊಬ್ರು ನಿನ್ನಿಂದ ಆಶಿಸುವಾಗ ಅದನ್ನು ಬಿಡು. ಯಾಕೆಂದ್ರೆ ನಾನು ನಿನಗಾಗಿ ರಹಬೂತ್ ಸಿದ್ಧ ಮಾಡ್ತಿದ್ದೇನೆ. ನಿನಗಾಗಿ ರಹಬೂತ್ ಸಿದ್ಧವಾಗ್ತಿದೆ. ತಿಳ್ಕೊಡ್ರಿ ಪ್ರಿಯರೇ, ಅಲ್ಲಿಂದ ಬಿಡ್ತಾನೆ, ನೆಕ್ಸ್ಟ್ ಬರ್ತಾನೆ, ಅಲ್ಲಿ ಒಂದು ಬಾವಿ ತೋಡಿಸ್ತಾನೆ. 22ನೇ ವಚನ ಹೇಳ್ತದೆ, ಅಲ್ಲಿಂದ ಹೊರಟು ಮತ್ತೊಂದು ಬಾವಿ ಅಗಿಸಿದಾಗ ಬೈಬಲ್ ಹೇಳ್ತದೆ ಅದರ ವಿಷಯದಲ್ಲಿ. ಯಾಕೆ ಜಗಳಾಡ್ಲಿಲ್ಲ? ಅವನೇನಾದ್ರೂ ಫಸ್ಟ್ 2 ವಿಷಯದಲ್ಲಿ ಜಗಳಾಡಿ ಇಲ್ಲಿ ಬಂದಿದ್ರೆ ಇಲ್ಲಿ ಜಗಳ ಆಗ್ತಿತ್ತು. ಆದ್ರೆ ಅವನೇನ್ ಮಾಡ್ಲಿಲ್ಲ, ಜಗಳ ಮಾಡಲಿಲ್ಲ, ತ್ಯಾಗ ಮಾಡ್ದ. ಆಯ್ತು, ನಾನು ಶ್ರಮ ಪಟ್ಟಿದ್ದೇನೆ, ನಾನು ಕಷ್ಟಪಟ್ಟಿದ್ದೇನೆ, ಬಟ್ ನಿಮಗ್ ಬೇಕಾ ತಗೋ. ಈ ಜಸ್ಟ್ ಮೂಡ್ ಪ್ರಿಯರೇ. 2026 ನಿಮ್ಮೊಟ್ಟಿಗೆ ದೇವರು ಮಾತಾಡ್ತಿದ್ದಾರೆ. ನಿನಗೆ ರಹಬೂತ್ ಬೇಕಾ? ಯಾರ ಹತ್ರನೂ ವ್ಯಾಜ್ಯ ಮಾಡಬೇಡ, ಯಾರ ಹತ್ರ ವಾದಿ ಮಾಡಬೇಡ, ತ್ಯಾಗ ಮಾಡು. ನಿನಗಾಗಿ ದೇವರು ಸಿಟ್ನ ಏಸಕ್ಕನ್ನು ಸಿದ್ಧ ಮಾಡಿಲ್ಲ, ರಹಬೂತನ್ನು ಸಿದ್ಧ ಮಾಡಿದ್ದಾರೆ. ದೇವರು ಅವನಿಗೆ ಯಾರು ಜಗಳ ಆಡುವುದಿಲ್ಲ. ಯಾರು ಆದವಾಗ ದೇವರು ಹೇಳ್ತಾರೆ ಈಗ ಏನು
ಎಲ್ರು ಹೇಳ್ರಿ, ಈಗ ಯೆಹೋವನು ನಮಗೋಸ್ಕರ ಸ್ಥಳ ಸಿದ್ಧ ಮಾಡಿದ್ದಾನೆ, ನಾವು ಅಭಿವೃದ್ಧಿ ಆಗುವೆವು. ಅದಕ್ಕೋಸ್ಕರ ಇದ್ರ ಹೆಸರು ರೆಹೋಬೋತ್. ಆ ರೆಹೋಬೋತಿನಲ್ಲಿ ಬಂದು ಪ್ರಿಯರೇ, ಅವನು ದೇವರಿಗೋಸ್ಕರ ಒಂದು ಗುಡಾರವನ್ನು ಕಟ್ಟಿಸ್ತಾನೆ, ದೇವರಿಗಾಗಿ ಒಂದು ಅಲ್ಟರ್ ಯಜ್ಞವೇದಿಯನ್ನು ಕಟ್ಟಿಸ್ತಾನೆ. ಆ ಜಾಗದಲ್ಲಿ ತನ್ನನ್ನು ತಾನು ದೇವರಿಗೆ ಸಮರ್ಪಿಸ್ತಾನೆ. ನೆಕ್ಸ್ಟ್ ತನ್ನ ಮನೆ ಕಟ್ಟುತ್ತಾನೆ. ದೇವರು ಹೇಳೋ ತನಕ ಯಾವ ಜಾಗದಲ್ಲಿ ಸೆಟ್ಲ್ ಆಗ್ಬೇಡ. ದೇವರು ನಿನಗಾಗಿ ರೆಹೋಬೋತನ್ನ ರೆಡಿ ಮಾಡಿದ್ದಾರೆ. ರೆಹೋಬೋತ್ ಸಿಕ್ಕ ಮೇಲೂ ಸಹ ಅದು ನಿನಗೋಸ್ಕರ ಅಂತ ತಿಳ್ಕೊಂಡು ಎಲ್ಲವನ್ನ ಮಾಡಿ ಎಂಜಾಯ್ ಮಾಡ್ಲಕ್ಕಲ್ಲ, ದೇವರಿಗೆ ಸಮರ್ಪಿಸು. ಮೊದಲು ಯಜ್ಞವೇದಿಯನ್ನು ಕಟ್ಟು. 2026 ಸಿಟ್ನ ಅನುಭವ ನಿಮಗೆ ಆಗಲ್ಲ, ಏಸೆಕ್ ಅನುಭವ ನಿಮಗೆ ಆಗಲ್ಲ. ರೆಹೋಬೋತ್ ಅನುಭವದಲ್ಲಿ ದೇವರು ನಿಮ್ಮನ್ನು ನಡೆಸ್ತಾರೆ. ನಿಮ್ಮೆಲ್ಲರಿಗೆ ದೇವರು ರೆಹೋಬೋತ್ ಕೊಡ್ಲಿಕ್ಕೆ ಸಿದ್ಧನಾಗಿದ್ದಾರೆ. ನಾವೆಲ್ಲ ನಿಂತ್ಕೊಂಡು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ.